ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರರಡಿದಾಭಯಗಳಲ್ಲಿ ದಂಡವತ್ತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರಡಿದಾವರಗಳಲ್ಲಿ ಅನಂತ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುದೇವರ ಅಡಿದಾವರಗಳಲ್ಲಿ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಮುಮುಕ್ಷಾಳಹಿತ ಚಿಂತಕರಾಗಿರುವ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರಗಳಲ್ಲಿ ಶತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾದಿ ಪ್ರಮಥರ ಅಡಿದಾವರಗಳಲ್ಲಿ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಸಂತ ಮಹಂತರ ಸಕಲ ಜ್ಞಾನಿಗಳ ಅಡಿದಾವರಗಳಲ್ಲಿ ತಮ್ಮೆಲ್ಲರ ಅಡಿದಾವರಗಳಲ್ಲಿ ಕೂಡ ಶರಣಗಳನ್ನು ಸಮರ್ಪಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ತನ್ನ ಉಪದೇಶಾಮೃತವನ್ನ ನೀಡ್ತಾ ಬಂದ. ನಿನ್ನೆ ದಿನದಲ್ಲಿ ಇಂದ್ರಿಯಾಣಿ ಪರಾಣ್ಯಾಹುರಿಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರ ಬುದ್ಧಿ ನಿರ್ಯೋ ಬುದ್ಧಿ ಪರತಸ್ತು ಸಹ ಅನ್ನುವ ಶ್ಲೋಕವನ್ನ ತಿಳಿಸ್ತಾ, ಮಹತ್ ಆತ್ಮನ ಅರ್ಪಣ ಶಾಂತ ಆತ್ಮನಲ್ಲಿ ಮಹತ್ ಆತ್ಮ ಭಾವ ಸ್ಪಂದನೆ ಪಡೆದಾಗ ಸಾಧನೆಗೆ ಪರಾಕಾಷ್ಠೆ. ಅಲ್ಲಿಗೆ ಮನಸ್ಸು ವಿಶ್ವರೂಪ ಅಹಂಕಾರ ತನ್ನೆಲ್ಲ ಪರಿಚ್ಛಿನ್ನ ಮೇರೆಗಳನ್ನ ಕಳೆದುಕೊಂಡಿದೆಯಲ್ಲ, ಹೊರ ಜಗದ ಭ್ರಮೆ ಇಲ್ಲ, ಒಳ ಜಗದ ಮಿಸುಕಿಲ್ಲ, ಬುದ್ಧಿಯ ಕ್ರೀಡೆ ನಿಂತಿದೆ, ಕೇವಲ ಬ್ರಹ್ಮಾಸ್ಮಿ. ಹೇ ಅರ್ಜುನ, ಬ್ರಹ್ಮ ಸ್ವರೂಪವೇ ನಾನೇ ಬ್ರಹ್ಮ ಸ್ವರೂಪ ಅಂತ ನೀನು ತಿಳಿದುಕೋ. ವಿನಿರ್ಮಲ ಪರಾಹಂ ಸ್ಪಂದನೆ, ಈ ಮಹದಾತ್ಮ ಸ್ಪಂದನೆ ಅನಂತ ಚಿದಾಕಾಶದಲ್ಲೆಲ್ಲ ಧುಮುಕಿತ್ತಿದೆಯಲ್ಲ, ಬಳಿಕ ದಿವ್ಯ ಸ್ಪಂದನೆ ಮುಂದವಾಗ್ತಾ ಇದೆಯಲ್ಲ, ಕೊನೆಗೆ ನಿಶ್ಶಬ್ದ. ಅದು ಮಹಾಮೌನ. ಎಲ್ಲಿವರೆಗೆ ನಾವು ಬ್ರಹ್ಮ ಸ್ವರೂಪವನ್ನ ಕೂಡುವುದಿಲ್ಲ, ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಯುವುದಿಲ್ಲ, ಅಲ್ಲಿವರೆಗೆ ಎಲ್ಲವೂ ಇವು ಗಲಾಟೆಗಳು. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅದು ನಂದು, ಇದು ನಂದು. ಈ ಎಲ್ಲ ಭಾವ ಹೋಗಿ ಆ ಬ್ರಹ್ಮ ಸ್ವರೂಪವೇ ನಾನು. ಅಲ್ಲೇನಿಲ್ಲ, ಮಾತಿಲ್ಲ, ಎಲ್ಲವೂ ಕೂಡ ಮೌನ, ಶಾಂತ ಸ್ವರೂಪ. ಎಲ್ಲೇ ನಮ್ಮ ಅಖಂಡವಾದ ಆತ್ಮದಲ್ಲಿ ನಾವು ಲಯ ಆದಾಗ ಸರ್ವ ಸಮರ್ಪಣ ಭಾವ, ಅದು ಜಗತ್ತು ಲಯ, ದೇಹ ಲಯ, ಕರ್ಮ ನಿಷ್ಕರ್ಮ, ವಾಣಿ ಮೌನ, ನೋಟ ಶಬ್ದ ಸ್ಪರ್ಶ ಎಲ್ಲವೂ ಕೂಡ ಶೂನ್ಯ. ಎಲ್ಲೇ ನಮ್ಮ ಆತ್ಮ ಸ್ವರೂಪದಲ್ಲಿ ನಿಂತಾಗ ಕೇವಲ ಸರ್ವ ಶೂನ್ಯ ನಿರಾಲಂಬ ಸ್ಥಿತಿ. ಅದು ಇದನ್ನ ನೀನು ಚೆನ್ನಾಗಿ ತಿಳಿದಕೋ ಅರ್ಜುನ. ನೀನು ಇಂದ್ರಿಯಾತೀತದಿ. ನಿನ್ನ ಸ್ವರೂಪ ಹೆಂಗಿದೆ? ಇಂದ್ರಿಯಾತೀತ ಇದೆ. ಮನಸ್ಸಿಗಿಂತ ಅತೀತ. ಮನಸ್ಸು ಕೂಡ ಅಲ್ಲೇನಿಲ್ಲ, ನಿನ್ನ ಸ್ವರೂಪದಲ್ಲಿ ಮನಸ್ಸು ಕೂಡ ಇಲ್ಲ. ಆ ಮನಸ್ಸಿಗಿಂತಲೂ ಕೂಡ ನೀನೇನದಿ ಬೇರೆಯಾಗಿರುವೆ.
ಬುದ್ಧಿಯಲ್ಲಿ ಕೂಡ ನೀನಿಲ್ಲ. ಬುದ್ಧಿಗಿಂತಲೂ ಬೇರೆಯಾಗಿದೆ. ಇಂದ್ರಿಯಗಳು, ಮನಸ್ಸು, ಬುದ್ಧಿ ಈ ಎಲ್ಲವೂ ಕೂಡ ವ್ಯವಹಾರ ಮಾಡ್ಬೇಕಾತಂದ್ರ ನಿನ್ನ ಆಶ್ರಯ ಪಡ್ಕೊಂಡು, ಆತ್ಮ ಚೇತನ ವಸ್ತುವಿನ ಆಶ್ರಯದಲ್ಲಿದ್ದುಕೊಂಡು ಏನ್ ಮಾಡಕತ್ತವ? ವ್ಯವಹಾರ ಮಾಡ್ತಾವಲ್ಲ. ಅದಕ್ಕೆ ನೀನೇನದಿ? ಭಾವನೆಗೂ ಅತೀತ ಅದಿ ನೀನು. ನಿನ್ನ ಸ್ವರೂಪ ಹೆಂಗಿದೆ? ಭಾವನೆ. ಅದಕ್ಕಿಂತಲೂ ಅತೀತ ನೀನೇ ನೀನು. ಚಿದಾಕಾಶ, ನಿರಾಲಂಬನಾಗಿರುವೆ. ಮಹಾಶೂನ್ಯ ಸತ್ಯ. ಅಲ್ಲಿ ನಿಲ್ಲಲು ಸಿದ್ಧನಾಗಪ್ಪ ನೀನು. ಎಲ್ಲಾದರೂ ಹೋಗಿ, ಎಲ್ಲಾದರೂ ನಿಂತು ಏನೆಲ್ಲ ವ್ಯವಹಾರ ಮಾಡಕತ್ತೀಯಲ್ಲ, ನಿನ್ನ ಆತ್ಮ ಸ್ವರೂಪದಲ್ಲೇ ನಿಲ್ಲಲು ನೀನೇನ್ ಮಾಡು? ಸಿದ್ಧನಾಗು. ದೇಶದ ಹಿರಿತನ, ದೇಹದ ಹಿರಿತನ ಈ ಎಲ್ಲವೂ ಏನದವ? ಕ್ಷುಲ್ಲಕ ಕಲ್ಪನೆಗಳದವಪ್ಪ. ಇಂಥ ಕಲ್ಪನೆಗಳನ್ನ ಬಿಟ್ಟು ಅವುಗಳನ್ನ ಪರಿತ್ಯಜಿಸು. ಏನನ್ನ ತ್ಯಜಿಸು? ದೇಶದ ಹಿರಿತನ ತ್ಯಜಿಸು. ದೇಹದ ಹಿರಿತನ, ಈ ಕ್ಷುಲ್ಲಕ ಕಲ್ಪನೆಗಳನ್ನ ಕೂಡ ನೀನು ತ್ಯಜಿಸು. ಕಾಮಾದಿಗಳನ್ನ ಹೃನ್ಮಂದಿರದಿಂದ ಹೊರಹಾಕು. ಇವೆಲ್ಲದವ? ಕಾಮ, ಕ್ರೋಧ, ಲೋಭ, ಮೋಹ, ಮದ ಹೃನ್ಮಂದಿರದಲ್ಲಿ ಅದಾವಲ್ಲ, ಇವು ನನ್ನ ಮೊದಲೇನಾಗು ಹೊರಗಾಕು. ಹಂತ ಹಂತವಾಗಿ ಮೇಲೇರು. ಎಲ್ಲಿವರೆಗೆ ಕಳ್ಳರದರಲ್ಲ, ಇವರನ್ನ ಹೊರಗಾಕಲಾರದ. ನೀನಲ್ಲೇ ಅದರಲ್ಲಿ ಇಟ್ಟುಕೊಂಡು, ಹೃದಯ ಮಂದಿರದಲ್ಲಿಟ್ಟುಕೊಂಡು ಯಾರನ್ನ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನ, ಈ ಕಳ್ಳರನ್ನ ನೀ ಇಟ್ಟುಕೊಂಡರೆ ಇವರೆಲ್ಲ ಏನಾಗ್ಯಾರ? ಇವರು ನಿನ್ನ ನಿಜವಾದ ಆತ್ಮತತ್ವ, ಆ ಶಿವನನ್ನ ಕೂಡುವುದಕ್ಕ ಪ್ರತಿಬಂಧಕ ಆಗ್ಯಾರ ಇವರು. ಅದಕ್ಕೆ ಇವ್ರನ್ನೇನ್ ಮಾಡೋ? ಮೊದಲ ಹೊರಗೆ ಹಾಕು ಅಂದಾಗ ಇಂದ್ರಿಯ, ಮನ, ಬುದ್ಧಿ, ಆತ್ಮ ಪರಚಿಗಳನ್ನ ದಾಟಿ. ಈಗ ನದಿಯನ್ನ ದಾಟಬೇಕಾದ್ರ ತುಂಬ ಹರಿತಾ ಇದೆ ಇಲ್ಲ ನದಿ, ಈಜಲಿಕ್ಕೆ ಬರುವುದಿಲ್ಲ. ಅಂತ ನದಿಯನ್ನ ದಾಟಬೇಕಾತಂದ್ರ ನಮಗ ನೌಕೆರ ಬೇಕು. ಇಲ್ಲಿಕಂದ್ರ ಗುರುವೆಂಬ ನೌಕೆ ಹಡಗ ಬೇಕು. ಯಾವುದರಿಂದ? ಈ ಭವಸಾಗರದೊಳಗೆ ಎಲ್ಲರೂ ಕೂಡ ಬಿದ್ದೇವಲ್ಲ. ಇಂಥ ಭವಸಾಗರವನ್ನ ದಾಟಬೇಕಾತಂದ್ರ ಗುರುವೆಂಬ ನೌಕೆ ಬೇಕಲ್ಲ. ಗುರು ಹೇಳಿದಂತೆ, ಗುರುಗಳ ಮಾತಿನಲ್ಲಿ, ಶಾಸ್ತ್ರಗಳ ಮಾತಿನಲ್ಲಿ ಅತ್ಯಂತ ಶ್ರದ್ಧೆಯನ್ನಿಟ್ಟು ನೀನೇನ್ ಮಾಡು? ಈ ಸಾಗರವನ್ನ ದಾಟು. ಜನಸಾಗರವನ್ನ ದಾಟಬೇಕಾತಂದ್ರ ನಮಗ ವಿನಯ ಬೇಕಂತ. ವಿನಯ ಇರದಿದ್ದರೆ ಈ ಜನಸಾಗರವನ್ನ ದಾಟಲಿಕ್ಕೆ ಆಗೋದಿಲ್ಲ. ಜಲಸಾಗರವನ್ನ ದಾಟಾಕ ನೌಕೆ ಬೇಕಲ್ಲ, ದೋಣಿಯರ ಬೇಕು. ಇಲ್ಲಿಕಂದ್ರೆ ಹಡಗರ ಬೇಕು. ದೋಣಿನೇ ಇಲ್ಲ, ಹಡಗನೇ ಇಲ್ಲ, ಈಜಿ ದಾಡ್ತೇನಂದ್ರ ಮಹಾಸಾಗರದಂತೆ ನದಿ ಇದೆಯಲ್ಲ. ಎಷ್ಟು ಜನ್ಮಗಳು ಕಳೆದವೀಗ, ಕೋಟಿ ಕೋಟಿ ಜನ್ಮಗಳನ್ನ ಕಳೆದು ಬಂದೇವಲ್ಲಿ ಮನುಷ್ಯ ಜನ್ಮಕ್ಕ. ಇದನ್ನ ನೀ ದಾಟಬೇಕಾತಂದ್ರ ಏನ್ ಮಾಡ್ಬೇಕು? ಜನಸಾಗರ ದಾಟಬೇಕಾದ್ರ ವಿನಯ ಬೇಕು. ಜಲಸಾಗರವನ್ನ ದಾಟಬೇಕಾತಂದ್ರ ನೌಕೆ ಬೇಕು. ಈ ಭವಸಾಗರವನ್ನ ದಾಟಬೇಕಾದ್ರ ಗುರುವೆಂಬ ನೌಕೆ. ಶಾಸ್ತ್ರಗಳು ಹೇಳಿದಂತೆ, ಗುರುಗಳು ಹೇಳಿದಂತೆ ನಿನ್ನ ಮನಸ್ಸಲ್ಲಿರುವ ಇಂದ್ರಿಯಗಳ ಮುಖಾಂತರವಾಗಿ, ಇಂದ್ರಿಯ ದ್ವಾರವಾಗಿ ಆ ಕಾಮ ಕ್ರೋಧಗಳು ಏನ್ ಬರ್ತಾವಲ್ಲ, ಅವರನ್ನ ಬರದಂತೆ ಮಾಡಿ ನಿನ್ನ ನಿಜದ ಆತ್ಮ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲುಪ್ಪ ನೀನು. ಇಲ್ಲಿವರೆಗೆ ನಿಲ್ಲುವುದಿಲ್ಲ, ಅಲ್ಲಿವರೆಗೆ ಈ ಭವಸಾಗರವನ್ನ ದಾಟಲಿಕ್ಕೆ ಆಗುದಿಲ್ಲ. ನಾನು ಏನೇ ಹೇಳೇನಂದ್ರೂ ಕೂಡ ನನ್ನ ಮಾತು ಕೂಡ ನಿನಗೆ ಗೊತ್ತಾಗುದಿಲ್ಲ.
ಅದಕ್ಕ ಇಂಥ ಪರದಿಗಳ ದಾಟಿ ಹಂತ ಹಂತವಾಗಿ ದಾಟಿ ಅನಂತತೆಯಲ್ಲಿ ನೀನು ಬೆರೆತು ಬಿಡು. ಅನಂತತೆ ಅಂದ್ರೆ ಆತ್ಮ ಸ್ವರೂಪ. ಅಲ್ಲೇನಿದೆ? ಆನಂದ ಸ್ವರೂಪವೇ. ನಿಜವಾದ ಸುಖ, ಹಂತ ಸುಖ ನೀನೊಂದು ಸಲ ಕಂಡುಕೊಂಡಂದ್ರ ಎಂದೆಂದು ನಿನ್ನ ಜೀವನದೊಳಗ ದುಃಖ ಬರುವುದಿಲ್ಲ. ಯಾಕ? ದುಃಖದ ಲವಲೇಶ ಅಲ್ಲಿಲ್ಲ. ಎಲ್ಲೇ? ಆತ್ಮ ತತ್ವದಲ್ಲಿ, ನಿನ್ನ ನಿಜವಾದ ಸ್ವರೂಪದಲ್ಲಿ. ಅದಕ್ಕೆ ನೀನೇನಾಗು? ಅದನ್ನ ಕೂಡು ಅರ್ಜುನ. ಕರ್ಮಯೋಗದ ಕೊನೆ, ಜ್ಞಾನ ಯೋಗದ ಅಂತ್ಯ ಅದು. ಅದೋ ನಿನ್ನ ನಿಜವಾದ ಸ್ವರೂಪ. ಅರ್ಜುನ, ಇದೋ ಈ ಕ್ಷಣವೇ ಹತ್ತು ಹೆಜ್ಜೆಯನ್ನ ಹಾಕಪನಿ. ಯಾವ ಕಡೆರ ಹೆಜ್ಜೆಯನ್ನ ಹಾಕಿ ದುಃಖದ ಸಾಗರದಲ್ಲಿ ಮುಳುಗಿ ದುಃಖವನ್ನ ನೀನು ಅನುಭವಿಸಬೇಕ. ಪರಮಾತ್ಮ ಹೇಳಕತ್ತ. ಯಾರನ್ನ ಕುರಿತು? ಅರ್ಜುನನನ್ನ ಕುರಿತು ನಮ್ಮ ನಿಮ್ಮೆಲ್ಲರಿಗೆ ಶ್ರೀಕೃಷ್ಣ ಪರಮಾತ್ಮ ಸುಂದರವಾಗಿ ಹೇಳಕತ್ತನ. ಇದು ಭಗವಂತನ ಆದೇಶ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಏವಂ ಬುದ್ಧೇಃ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮನ ಆತ್ಮಾನಂ ಆತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಅರ್ಜುನ, ಈ ಪ್ರಕಾರವಾಗಿ ಬುದ್ಧಿಗಿಂತ ಶ್ರೇಷ್ಠವಾದದ್ದನ್ನ ತಿಳಿದು, ಅದು ಇಂದ್ರಿಯಗಳಿಗಿಂತ ಶ್ರೇಷ್ಠ ಆಗಿದೆ, ಮನಸ್ಸಿಗಿಂತಲೂ ಕೂಡ ಶ್ರೇಷ್ಠ ಆಗಿದೆ, ಬುದ್ಧಿಗಿಂತಲೂ ಕೂಡ ಶ್ರೇಷ್ಠವಾದದ್ದನ್ನ ನೀನು ತಿಳಿದು ಆತ್ಮಬುದ್ಧಿಯಿಂದ ಆತ್ಮನ ಆ ಮನಸ್ಸನ್ನ ಆತ್ಮನಂ ಆತ್ಮನಲ್ಲಿ ನಿಲ್ಲಿಸಿ ದುರ್ಜಯವಾದ ಕಾಮರೂಪ ಶತ್ರುವನ್ನ ನಾಶ ಮಾಡುತ್ತಾನೆ. ಅರ್ಜುನ, ಪರಾತ್ಪರ ದಿವ್ಯ ಆತ್ಮ ಚೇತನವನ್ನ ಅರಿತುಕೋ. ನೀನು ನಿನ್ನ ನಿಜವಾದ ಸ್ವರೂಪವನ್ನ ಅರಿತುಕೋ. ನಿನ್ನ ನಿಜದ ಸ್ವರೂಪವನ್ನ ನೀನು ತಿಳಿದಾಗ ಏನಿಲ್ಲಲ್ಲೇ ಯಾವ ವ್ಯವಹಾರಗಳು ದುಃಖದ ಲವಲೇಶ ಅಲ್ಲಿ ಇಲ್ಲ. ಎಲ್ಲೇ? ನಿನ್ನ ಆತ್ಮ ಸ್ವರೂಪದಲ್ಲಿ. ನಿನ್ನ ಮನಸ್ಸನ್ನ, ನಿನ್ನ ಬುದ್ಧಿಯನ್ನ ಅದರಲ್ಲಿ ನೆಲೆಗೊಳಿಸು. ನೀ ಮನಗತ್ತಿ ಅಲ್ಲಿದನ್ನ ಬಿಟ್ಟು ಬೇರೆ ವಿಷಯಗಳಲ್ಲಿ, ರಾಗದಲ್ಲಿ, ದ್ವೇಷದಲ್ಲಿ, ಕಾಮದಲ್ಲಿ, ಕ್ರೋಧದಲ್ಲಿ, ಮೋಹದಲ್ಲಿ, ಮದ ಮತ್ಸರಗಳಲ್ಲಿ ನಿನ್ನ ಮನಸ್ಸನ್ನ ನೆಲೆಯಾಗಿ ನಿಲ್ಲಿಸಿದೆ ಅಂದರೆ ನಿನಗೇನಾಗುವುದಿಲ್ಲ? ಆತ್ಮ ಆನಂದದ ಅನುಭೂತಿಯನ್ನ ಪಡೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದಕ್ಕ ನಿನ್ನ ಬುದ್ಧಿಯನ್ನ ಆತ್ಮತತ್ವದಲ್ಲಿ ನೆಲೆಗೊಳಿಸು. ಆಗ ಸಾಮಾನ್ಯ ಜನರಿಗೆ ಅದೇನಿದೆ? ದುರ್ಜಯವೆನಿಸಿದ ಕಾಮರಿಪು ತನ್ನಿಂದ ತಾನೇ ನಾಶಕರು. ಯಾವುದೋ ಕಾಮವೆಂಬ ರಿಪು, ವೈರಿ. ಕಾಮವೆಂಬ ವೈರಿ, ಕ್ರೋಧವೆಂಬ ವೈರಿ, ಮೋಹವೆಂಬ ವೈರಿ ಎಲ್ಲರೂ ಕೂಡ ಏನದರ? ನಾಶಕರ ಹಂತ ಕಳ್ಳರು. ಆವಾಗ ನಿನಗ ಚರಮ ಶಾಂತಿ ಅನುಭವಿಸುವೆ. ಚರಮ ಅಂದ್ರೆ ಶ್ರೇಷ್ಠವಾದಂತ ಶಾಂತಿ. ನೀನು ಅದನ್ನ ಕೂಡಿದಾಗ ನಿನಗೆ ಮತ್ತೇನಿಲ್ಲ? ದುಃಖದ ಲವಲೇಶ ಎಂದೆಂದೂ ಇಲ್ಲ. ಅದಕ್ಕೆ ನೀನೇನ್ ಮಾಡು? ಅಂತದ್ದನ್ನ ಕರ್ಮ ಅನಿವಾರ್ಯ. ಕಾಮ ವಿರಹಿತ ಕರ್ಮದಿಂದಲೇ ಅಂತರಂಗ ಶುದ್ಧಿ, ಆತ್ಮವಿದ್ಯಾ ಸಿದ್ಧಿ. ಎಲ್ಲಿವರೆಗೆ ನಿನ್ನ ಅಂತರಂಗವನ್ನ ಪರಿಪಕ್ವ ಮಾಡಿಕೊಳ್ಳುವುದಿಲ್ಲ ಅಲ್ಲಿವರೆಗೆ ಆ ಕರ್ಮದ ಸಿದ್ಧಿಯೂ ಕೂಡ ಆಗುವುದಿಲ್ಲ, ಆತ್ಮದ ಸಿದ್ಧಿಯೂ ಆಗುವುದಿಲ್ಲ, ಆ ಸಿದ್ಧಿಯ ಸಿರಿ ನಿನ್ನ ಕೈಯೊಳಗೆ ಸಿಗುವುದಿಲ್ಲ. ಅದಕ್ಕೆ ನೀನೇನ್ ಮಾಡು? ಕರ್ಮಯೋಗಿಯು
ಕರ್ಮ ಮಾಡ್ತಾ ಮಾಡ್ತಾ ಭೌತಿಕ ಮಾನಸಿಕ ಬೌದ್ಧಿಕ ಪ್ರಾಕೃತಿಕ ಮಂಡಲ ಮೀರಿ ಸರ್ವ ಶೂನ್ಯ ಚಿದಾಕಾಶದಲ್ಲಿ ಬಯಲಾಗಬೇಕಪ್ಪ ನೀನು. ಎಲ್ಲಿವರೆಗೆ ನೀನು ಬಯಲಾಗುವುದಿಲ್ಲ, ಬಯಲಿನಲ್ಲಿ ಬಯಲಾಗುವುದಿಲ್ಲಲ್ಲ, ಬಂಧನದೊಳಗೆ ಸಿಕ್ಕಿಕೊಂಡೆಂದ ನಿನಗೇನಾಗುವುದಿಲ್ಲ. ಆನಂದದ ಅನುಭೂತಿ ಎಷ್ಟೇ ಜನ್ಮಗಳನ್ನ ಕಳೆದರೂ ಕೂಡ ನಿಜವಾದ ಸುಖ ಎಂದೆಂದೂ ಸಿಗುವುದಿಲ್ಲ. ಅದಕ್ಕೆ ಇದನ್ನು ನೀನು ಚೆನ್ನಾಗಿ ಅರಿತುಕೊಂಡು ಅದನ್ನ ತಿಳಿದುಕೊಂಡು ವ್ಯವಹಾರವನ್ನ ನೀನು ಮಾಡು. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂಹಾರೇ ಕರ್ಮ ಯೋಗೋ ನಾಮ ತೃತೀಯೋಧ್ಯಾಯಃ. ಅದನ್ನು ಹೇಳಿ 4ನೇ ಅಧ್ಯಾಯವನ್ನ ಶ್ರೀಕೃಷ್ಣ ಪರಮಾತ್ಮ ಶುರು ಮಾಡ್ತಾನೆ. ಏನಂತಾನ? ಶ್ರೀಮದ್ ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ ಜ್ಞಾನ ಯೋಗ. ಇಲ್ಲಿಯ ಪರ್ಯಂತರವಾಗಿ ಕರ್ಮ ಯೋಗವನ್ನ ಹೇಳಿ ಅರ್ಜುನ ಅಂದಿದ್ದ, ಏನಂದಿದ್ದ? ಹೇ ಪರಮಾತ್ಮ, ನನಗ ಜ್ಞಾನ ಒಂದೇ ಹೇಳು, ನನಗ ಕರ್ಮ ಹೇಳ್ಬೇಡ, ಜ್ಞಾನ ಒಂದೇ ಸಾಕು, ನನಗ ಕರ್ಮ ಹೇಳ್ಬೇಡ. ಆ ಕರ್ಮದಿಂದ ನಾನು ಪಾಪವನ್ನ ಮಾಡ್ತೇನೆಲ್ಲ, ಅದಕ್ಕೆ ನನಗ ಅದನ್ನ ಹೇಳ್ಬೇಡ ಅಂತೇಳಂದಿದ್ದ ಅರ್ಜುನ. ನಿನಗ ಜ್ಞಾನ ಬೇಕಾಗಿತ್ತಂದ್ರ ನೀನೇನ್ ಮಾಡಪ್ಪ? ಕರ್ಮವನ್ನ ಮಾಡಿ ಆ ಕರ್ಮದಿಂದಲೇ ನಿನ್ನ ಇಂದ್ರಿಯಗಳನ್ನ ಪರಿಪಕ್ವ ಮಾಡಿಕೊಂಡು, ಮನಸ್ಸು ಬುದ್ಧಿ ಚಿತ್ತ ಇಂದ್ರಿಯಗಳು ಪರಿಪಕ್ವ ಮಾಡಿಕೊಂಡು ನೀನೇನ್ ಮಾಡು? ಆ ಜ್ಞಾನವನ್ನ ಪಡೆಯಲಿಕ್ಕೆ ಆಗತಿ. ಕರ್ಮ ಮಾಡಲಾರದ ನೀನು ಜ್ಞಾನವನ್ನ ಪಡಕುಂತಿ ಅಂದ್ರ ಈ ಜನ್ಮ ಅಲ್ಲ, ಎಷ್ಟು ಜನ್ಮಗಳು ಬಂದರೂ ಕೂಡ ಅದು ಸಾಧ್ಯ ಆಗದ ಮಾತಪ್ಪ. ಅದಕ್ಕೆ ಹೇಳಿದ್ದ. ಈಗಂತನ ಶ್ರೀಕೃಷ್ಣ ಪರಮಾತ್ಮ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗದ ಬಗ್ಗೆ 2ನೇ ಅಧ್ಯಾಯದಲ್ಲಿ ನಾನು ಪ್ರಸ್ತಾಪ ಮಾಡಿದೆ ನಿನಗೆ. ಆನಂತರ 3ನೇ ಅಧ್ಯಾಯದೊಳಗ ಕರ್ಮಯೋಗದ ವಿಸ್ತಾರವನ್ನ ನಾನು ತಿಳಿಸಿದೆ. 4ನೇ ಅಧ್ಯಾಯದೊಳಗ ಭಗವಂತನ ಜ್ಞಾನದ ಅರಿವಿನ ಮುಖ ಮತ್ತ ಕರ್ಮದ ಪ್ರಭೇದಗಳನ್ನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ನಿಮಿತ್ತ ಮಾಡಿಕೊಂಡು ನಮಗೆಲ್ಲರೂ ಕೂಡ ತಿಳಿಸಾಕತ್ತೇನ. ಹಿಂದೆ ಹೇಳಿದ ಜ್ಞಾನ ಯೋಗ ಮತ್ತ ಕರ್ಮ ಯೋಗವನ್ನೇ ವಿಸ್ತರಿಸಿ ಜ್ಞಾನದ ಮಹತ್ವ ಮತ್ತು ಕರ್ಮದ ಪ್ರಭೇದಗಳ ಜೊತೆಗೆ ಈ 2 ಮಾರ್ಗದಿಂದ ನಾವು ಪಡೆಯತಕ್ಕಂಥ ಮಹಿಮೆ ಏನು, ಇದನ್ನ ಈ ಅಧ್ಯಾಯದೊಳಗ ವಿವರಣೆ ಮಾಡ್ಯಾನ ಶ್ರೀಕೃಷ್ಣ ಪರಮಾತ್ಮ. ಈ ಅಧ್ಯಾಯ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಪ್ರಪ್ರಥಮದಲ್ಲಿ ಶ್ರೀ ಭಗವಾನುವಾಚ, ಪರಮಾತ್ಮ ಹೇಳ್ತಾನ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುಃ ಇಕ್ಷ್ವಾಕವೇ ಅಬ್ರವೀತ್. ಅಹಂ ನಾನು, ಇಮಂ ಈ ಅವ್ಯಯಂ ಅವಿನಾಶಿಯಾದ ಯೋಗವನ್ನ ವಿವಸ್ವತೆ ಸೂರ್ಯನಿಗೆ ಹೇಳಿದೆ. ಹೇ ಅರ್ಜುನ, ನಾ ಸೂರ್ಯನಿಗೂ ಕೂಡ ಇದೇ ಜ್ಞಾನವನ್ನ ನಾನೇ ಹೇಳೇನಿ. ಸೂರ್ಯ ತನ್ನ ಪುತ್ರನಾದ ಮನವೇ ವೈವಸ್ವತ ಮನುವಿಗೆ ಹೇಳಿದ, ಮತ್ತ ಮನುಹು ತನ್ನ ಪುತ್ರನಾದ ಇಕ್ಷ್ವಾಕವೇ ರಾಜ ಇಕ್ಷ್ವಾಕುವಿಗೆ ಹೇಳಿದ.
ಅಬ್ರವೀತ್ ಹೇಳಿದ. ಅಹಂ ಇಮಂ ಅವ್ಯಯಂ ಯೋಗಂ ವಿವಸ್ವತೆ ಪ್ರೋಕ್ತವಾನ್ ವಸ್ವಾನ್ ಮನವೇ ಪ್ರಾಹ ಮನೋಃ ಇಕ್ಷ್ವಾಕವೇ ಅಬ್ರವೀತ್. ಪರಮಾತ್ಮ ಹೇಳ್ತಾನ, ನಾನು ಈ ಅವಿನಾಶಿಯಾದ ಯೋಗವನ್ನ ಸೂರ್ಯನಿಗೆ ಹೇಳಿದ್ದೆ. ಹಿಂದೆ ಸೂರ್ಯನಿಗೆ ಕೂಡ ಇದನ್ನ ನಾನು ಹೇಳೇನೆ. ಸೂರ್ಯನು ಕೂಡ ತನ್ನ ಪುತ್ರನಾದ ವೈವಸ್ವತ ಮನುವಿಗೆ ಅವನೇ ಹೇಳ್ಯಾನ. ಮತ್ತ ಮನು ತನ್ನ ಪುತ್ರನಾದ ರಾಜನಾದ ಇಕ್ಷ್ವಾಕುವಿಗೆ ಕೂಡ ಹೇಳೇನಲ್ಲಪ್ಪ. ಅದಕ್ಕೆ ನೀನು ಇದನ್ನ ಚೆನ್ನಾಗಿ ತಿಳಿದುಕೋ. ಅವ್ಯಯ ಅಂತ ಪದ ಪ್ರಯೋಗ ಮಾಡಿದ್ನಲ್ಲ. ಆದ್ಯಂತರಹಿತ ಅವ್ಯಯ. ನನ್ನ ಸ್ವರೂಪ ಹೆಂಗಿದೆ? ಅದು ಆದಿ ಅಂತ್ಯಗಳೆಲ್ಲದ್ದು ಯಾವುದೈತಲ್ಲ ಅದು ನನ್ನ ಸ್ವರೂಪ. ಅದೇ ನಾನು, ಅದು ನೀನು, ಅದು ನಿನ್ನ ಸ್ವರೂಪ. ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಹೇ ಅರ್ಜುನ, ಅವ್ಯಯ ಸ್ವರೂಪ. ನೀನೇನ್ ತಿಳ್ಕೊಂಡಿ? ಅವ್ಯಯ ಭಾವವನ್ನ ಬಿಟ್ಟು, ಈ ಭಾವ ಪರಮಾತ್ಮನ ಭಾವ ಬಿಟ್ಟು ನೀ ಬೇರೆಯಾಗಿ ತಿಳ್ಕೊಂಡಿಯಲ್ಲ. ಇದು ನೀನು ತಿಳಿದದ್ದು ಸರಿಯಲ್ಲ. ನಾ ಹೆಂಗದೇನಿ? ಅವ್ಯಯ ಸ್ವರೂಪದೇನೆ. ಆದ್ಯಂತರಹಿತ ಅವ್ಯಯ. ನನಗೇನಿಲ್ಲ, ಆದಿ ಇಲ್ಲ, ಅಂತ್ಯವೂ ಇಲ್ಲ. ಯಾಕಿಲ್ಲ? ಯಾವಾಗೂ ಕೂಡ ಇದ್ದವನೇ ನಾನು. ಈ ಜಗತ್ತು ಸೃಷ್ಟಿ ಆಗೋ ಪೂರ್ವದಲ್ಲಿ ಕೂಡ ಇದ್ದವನ. ಈ ಜಗತ್ತು ಲಯ ಆದಾಗ ಇದ್ದವನ, ನಾಶ ಆದಾಗ ಇರವನ, ಉತ್ಪತ್ತಿ ಆದಾಗ ಇರವನ. ಇದು ಮುಪ್ಪಾವಸ್ಥೆ ಇದ್ದಾಗಾದ್ರೂ ಕೂಡ ನಾನು ಇರವನೇ. ಮೂರು ಕಾಲದಲ್ಲಿ ಇರುವವನು ನಾನೇ. ಜಾಗ್ನ, ಸ್ವಪ್ನ, ಸುಷುಪ್ತಿಗಳಲ್ಲಿ, ಎಲ್ಲ ದೇಶಗಳಲ್ಲಿ, ಎಲ್ಲ ಕಾಲದಲ್ಲಿ ಈ ಬ್ರಹ್ಮಾಂಡ ಪರಿಪೂರ್ಣವಾಗಿ ತುಂಬಿಕೊಂಡಿರುವ ಅವ್ಯಯ ಸ್ವರೂಪನಾದ ನಾನು ಅವ್ಯಯನಾಗಿ ಹಂಗದೇನಲ್ಲ. ಅವನು ನೀನು ಕೂಡ ಅದೇ ತೆರನಾಗಿರುವೆ. ಸರ್ವ ವಿಕಾರ ಶೂನ್ಯ ಅವ್ಯಯ. ಯಾವ ವಿಕಾರಗಳು ಅಲ್ಲಿಲ್ಲ. ಎಲ್ಲೇ ಅವ್ಯಯ ಸ್ವರೂಪನಾದ ಭಗವಂತನಲ್ಲಿ. ನ ವಿದ್ಯತೆ ವ್ಯಯೋ ವಿನಾಶೋ ಧರ್ಮತಃ ಸ್ವರೂಪತೋ ವಯವತಃ ಯಸ್ಯ ಸಹ. ನ ವಿದ್ಯತೆ ವ್ಯಯ ವಿನಾಶಃ ಧರ್ಮತಃ ಸ್ವರೂಪತಃ ಅವಯತಃ ಯಸ್ಯ ಸಹ. ಧರ್ಮ ರೂಪದಿಂದಾಗಲಿ, ಸ್ವರೂಪ ರೂಪದಿಂದಾಗಲಿ, ಅವಯವ ರೂಪದಿಂದಾಗಲಿ ವಿಶೇಷವಾಗಿ ನಾಶ ಮಾಡುವ ತನ ಯಾವುದಕ್ಕೆ ಇಲ್ಲವೋ ಅದು ಅವ್ಯಯ. ಯಾವುದರಿಂದಲೂ ಕೂಡ ಅದನ್ನೇನ್ ಮಾಡಕ್ಕಾಗುದಿಲ್ಲ, ಅರಿಯಲಿಕ್ಕೆ ಆಗುದಿಲ್ಲ, ನಾಶ ಮಾಡಲಿಕ್ಕಾಗುದಿಲ್ಲ. ಆ ಸ್ವರೂಪ ಯಾವುದಿದೆಯಲ್ಲ ಅದು ಅವ್ಯಯ. ಸದೃಶಂ ತ್ರಿಷು ಲಿಂಗೇಶು ಸರ್ವಾಸು ಚ ವಿಭಕ್ತಿಷು ವಚನೇಷು ಚ ಸರ್ವೇಷು ಯನ್ನವ್ಯೇತಿ ತದವ್ಯಯಂ. ಸದೃಶಂ ತ್ರಿಷು ಲಿಂಗೇಷು ಸರ್ವಾಸು ಚ ವಿಭಕ್ತಿಷು ವಚನೇಷು ಚ ಸರ್ವೇಷು ಯತ್ ನ ವೇತಿ ತತ್ ಅವ್ಯಯಂ. ಮೂರು ಲಿಂಗಗಳಲ್ಲಿ, ಮೂರು ಲಿಂಗಗಳು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗದವರು. ಈ ಮೂರು ಲಿಂಗಗಳಲ್ಲಿ ಕೂಡ ವಿಭಕ್ತಿಗಳವೆಲ್ಲ ವಿಭಕ್ತಿ. ಪ್ರಥಮ ವಿಭಕ್ತಿ ಸಂಬೋಧನ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಈ ವಿಭಕ್ತಿಗಳದ ಬಲ. ಎಲ್ಲ ವಿಭಕ್ತಿಗಳಲ್ಲಿ ಕೂಡ ಮೂರು ವಚನ, ಏಕವಚನ, ದ್ವಿವಚನ, ಬಹುವಚನ. ಮೂರು ವಚನಗಳಲ್ಲಿ ಕೂಡ, ಎಲ್ಲಾ ವಚನಗಳಲ್ಲಿ ಕೂಡ ಸಮನಾಗಿರುವುದು ಯಾವುದೈತಲ್ಲ ಅದು ಅವ್ಯಯ ಆಗಿದೆ. ಯಾವುದರಿಂದ ಕೂಡ ವ್ಯಯ ಆಗುವುದಿಲ್ಲ. ಹೆಂಗ ಗಣನೆ ಮಾಡಕ್ ಆದ್ರೂ ಕೂಡ ಗಣನೆಗೆ ನಿಲುಕಲಾರದ ಅಗಣಿತ ಮಹಿಮಾ. ಅದು ಅವ್ಯಯ ಸ್ವರೂಪ. ಅದು ನನ್ನ ಸ್ವರೂಪ, ಅದು ನಿನ್ನ ಸ್ವರೂಪ. ಅದಕ್ಕಿದನ್ನು ನೀನು ಚೆನ್ನಾಗಿ ತಿಳಿದುಕೋ. ಯೋಗ ಅಲಬ್ಧ ಲಾಭ ಯೋಗ. ಪ್ರಾಪ್ತವಾಗದಿರುವ
ವಸ್ತುವಿನ ಪ್ರಾಪ್ತಿಯು. ಇದಕ್ಕೆ ನಂತರ ಯೋಗ. ಜೀವ ಬ್ರಹ್ಮರ ಏಕತ್ವ ಆಗುವುದೇನೈತೆಲ್ಲ ಇದು ಯೋಗ. ಅದು ಬೇರೆ ಇದು ಬೇರೆ ಅಂತ ತಿಳ್ಕೊಂಡು ನಾವೇನ್ ತಿಳ್ಕೊಂಡೇವಿ? ಅದು ನಾನು ಬೇರೆ ಅವ ಬೇರೆ, ಜೀವ ಬೇರೆ ಬ್ರಹ್ಮ ಬೇರೆ, ಈಶ ಬೇರೆ ಜೀವ ಬೇರೆ ಅಂತ ತಿಳ್ಕೊಂಡೇವಲ್ಲ. ಅದು ಏನು ಕೂಡುವಿಕೆ. ಉಪಾಧಿಯನ್ನ ತೆಗೆದಾಗ ಮೊದಲ ಒಂದೇ ಸ್ವರೂಪ ಐತಿ, ಕರೆ ಉಪಾಧಿಯಿಂದ ಏನಾಗೈತೆ? ಬೇರೆ ಬೇರೆಯಾಗಿ ತೋರಿದೆಯಲ್ಲ. ಅದಕ್ಕ ಪ್ರಾಪ್ತವಾಗದಿರುವ ವಸ್ತುವಿನ ಪ್ರಾಪ್ತಿಯು ಯೋಗ. ಸ್ವರೂಪ ಅವಸ್ಥಿತಿ ಹೇತು ಚಿತ್ತ ವೃತ್ತಿ ನಿರೋಧ ಯೋಗ. ಚಿತ್ತ ವೃತ್ತಿಯು ಬೇರೆ ವಿಷಯಗಳಲ್ಲಿ ಹರಿದಾಡುವುದನ್ನ ನಿರೋಧ ಮಾಡಿ. ನಮ್ಮ ಮನಸ್ಸೇ ಮಾಡ್ತಂದ್ರ ಬೇರೆ ವಿಷಯಗಳ ಕಡೆ ಹರಿತಾ ಇದೆ. ಅಂತ ಹರಿದಾಡು ಮನಸ್ಸನ್ನ ಒಂದು ಕಡೆ ಏನ್ ಮಾಡ್ಬೇಕು? ನಾವು ಅದನ್ನು ನಿಲ್ಲಿಸಿ ಯಾವುದರಲ್ಲಿ? ನಮ್ಮ ಆತ್ಮ ಸ್ವರೂಪದಲ್ಲಿ ನಿಲ್ಲಿಸಿ ಆತ್ಮನಲ್ಲಿಯೇ ನಿರೋಧ ಮಾಡಿ ಅವನಲ್ಲೇ ಹೋಗಿ ನಿಲ್ಲುವಂತೆ ಮಾಡಿದಾಗ ಮಾತ್ರ ನಿನಗೇನಾಗತ್ತೆ? ಅದು ಯೋಗ ಕದಪ. ಅಳಿವಿರದ ಈ ಸಾಧನ ಮಾರ್ಗವನ್ನ ನಾನೇನ್ ಮಾಡಿದೆ? ಸೂರ್ಯನಿಗೆ ಹೇಳಿದೆ. ಎಂದು ಹೇಳಿ ನಾನು ಸೂರ್ಯ ಮನವಿಗೆ ಹೇಳಿದ್ದ, ಮನೋ ವಿಕ್ಷ್ವಾಕಿಗೆ ಹೇಳಿದ್ದ. ಅದಕ್ಕಿದ ನೀನು ಚೆನ್ನಾಗಿ ತಿಳಿದುಕೊಂಡು ಇದನ್ನ ಚೆನ್ನಾಗಿ ನೀ ಆಲಿಸುಪ ಅರ್ಜುನ ಅಂತ ಹೇಳಿ ಪರಮಾತ್ಮ ಹೇಳಕತ್ತನು. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಪ್ರವಚನಕ್ಕೆ ಅವಕಾಶ ಕೊಟ್ಟ ಪರಮಾತ್ಮನಿಗೆ ಕೂಡ ನಾವು ಅನೇಕ ನಮಸ್ಕಾರಗಳನ್ನ ಸಮರ್ಪಿಸಿ, ಸರ್ವರ ಬುದ್ಧಿಗೂ ಸಾಕ್ಷಿಯಾದ ಪರಮಾತ್ಮನಿಗೂ ಸದ್ಗುರು ಪರಂಪರೆಗೂ ಕೂಡ ಬ್ರಹ್ಮ ವಿದ್ಯಾಕರ್ತರಾದ ಮಹರ್ಷಿಗಳಿಗೂ ಕೂಡ ಅತ್ಯಂತ ಭಕ್ತಿ ನಮಸ್ಕಾರಗಳನ್ನ ಸಮರ್ಪಿಸಿ, ಯಾವುದಾದರೂ ಒಂದು ಸತ್ಕಾರ್ಯವನ್ನ ಆರಂಭಿಸುವಾಗ ಮಂಗಳಾಚರಣೆ ಅಂದ್ರ ದೈವ ಪ್ರಾರ್ಥನೆಯನ್ನ ಮಾಡ್ತೇವಲ್ಲ. ನಮ್ಮ ಮನೆಯಲ್ಲಿ ಆಗಲಿ ದೇವ ಕಾರ್ಯವನ್ನಾಗಲಿ ನಾವು ಮಾಡುವಾಗ ಒಂದು ದೈವ ಪ್ರಾರ್ಥನೆ ಮಾಡಿ ಆರಂಭ ಮಾಡ್ತೇವಲ್ಲ. ಇದು ಯಾವ ಶಿಷ್ಟಾಚಾರ ಅಂತಾರೆ. ನಾವು ಮಾಡಿಕೊಂಡು ಬಂದಿರುವ ಪರಂಪರೆಯಿಂದ ಗುರು ಪರಂಪರೆ ಹೇಗೆ ಹಾಕಿಕೊಂಡು ಬಂದಿದೆಯಲ್ಲ, ಅದರಂತೆ ನಾವು ಈ ಪದ್ಧತಿಯನ್ನ ಆರಂಭಿಸುವ ಕರ್ಮ ಇದು ಲೌಕಿಕವಾಗಿರ್ಲಿ ಅಲೌಕಿಕರವಾಗಿರ್ಲಿ ಮಂಗಳಾಚರಣೆಯ ಪೂರ್ವಕವಾಗಿ ನಾವು ಆರಂಭ ಮಾಡಬೇಕು. ಯಾವುದೇ ಕಾರ್ಯವನ್ನ ಮಾಡಬೇಕಾದ್ರ ನಿರ್ವಿಘ್ನ ಸಮಾಪ್ತಿ ಕಾಮೋ ಮಂಗಳಮಾಚರೇತ್. ಯಾಕಂದ್ರೆ ಈಗ ನಾವು ಒಂದು ಕಾರ್ಯವನ್ನ ಮಾಡಕತ್ತೇವಲ್ಲ, ಆ ಕಾರ್ಯ ಹೆಂಗಾಗಬೇಕು ಅಂತಂದ್ರೆ ವಿಘ್ನಗಳು ಬರದಾರದಂತೆ ನಾವು ಮಂಗಳಾಚರಣೆಯನ್ನ ಮಾಡಿ. ಶಾಸ್ತ್ರವಾಣಿ ಅಂದ್ರ ಆರಂಭಿಸಿದ ಕಾರ್ಯವು ನಿರ್ವಿಘ್ನವಾಗಿ ಪರಿಪೂರ್ಣವಾಗಬೇಕಾತಂದ್ರ ಅದಕ್ಕೇನಂತಾರ? ಮಂಗಳಾಚರಣೆಯನ್ನ ಮಾಡಲೇಬೇಕು ಅಂತಾರ. ಯಾವ ವಿಘ್ನಗಳು ಬರಬಾರದು. ನಾವು ಯಾವುದೇ ಒಂದು ಕಾರ್ಯವನ್ನ ಮಾಡಕತ್ತೇವಲ್ಲ, ಅದಕ್ಕೆ ಆ ಕಾರ್ಯಕ್ಕೆ ಯಾವ ವಿಘ್ನಗಳು ಬರಲಾರದಂತೆ ಆಗಬೇಕಾತಂದ್ರೆ ನಾವೇನ್ ಮಾಡಬೇಕು? ಮಂಗಳಾಚರಣೆಯನ್ನ ಮಾಡಬೇಕು. ಊಟ ಮಾಡುವುದು ಸಾಮಾನ್ಯ ಲೌಕಿಕವೂ ಕರ್ಮ. ಊಟ ಮಾಡುವಾಗ ಪರಮಾತ್ಮನಿಗೆ ಸಮರ್ಪಿಸಿ ಅಂದ್ರ ಪರಮಾತ್ಮನನ್ನ ಸ್ಮರಿಸಿ ಊಟವನ್ನು ಆರಂಭ ಮಾಡಬೇಕು. ನಾವೇ ಮಾಡೇವಂದ್ರೂ ಕೂಡ ಏನೆಲ್ಲ ಭಗವಂತ ಕೊಟ್ಟನಲ್ಲ, ಆ ಭಗವಂತ ಕೊಟ್ಟದ್ದನ್ನ ಭಗವಂತನನ್ನ ಸ್ಮರಿಸಿ ಅವನಿಗೆ ಅರ್ಪಿಸಿ ಅದನ್ನ ನಾವು ಸ್ವೀಕಾರ ಮಾಡಿದೀವಿ ಅಂತಂದ್ರ ನಮಗೇನಾಕತಿ? ಅದು ಅಮೃತ ಆಕತಿ. ನಾನ ಮಾಡೇನಿ, ನಾನ ದುಡಿದು ಗಳಿಸೇನಿ, ನಾನ ತಿಂತೇನಂತೇಳಿ ಭಗವಂತನಿಗೆ ಯಾಕೆ ಕೊಡಬೇಕು ಅನ್ನೋ ಭಾವವನ್ನ ಇಟ್ಟುಕೊಂಡಿವಂದ್ರ ಅದು ಪ್ರಸಾದ ಆಗುವುದಿಲ್ಲ. ನಮ್ಮ ಜೀವನದೊಳಗ ಏನೆಲ್ಲ ಮಾಡೇವಂದ್ರೂ ಕೂಡ ಹೇ ಪರಮಾತ್ಮ ಎಲ್ಲವೂ ನಿನಗರ್ಪಣ. ನಾನು ಬರುವಾಗ ಏನೇನು ತಂದಿಲ್ಲ, ಹೋಗುವಾಗ ಕೂಡ ಏನೇನು ಒಯ್ಯುವುದಿಲ್ಲ.
ಅದಕ್ಕದು ಹೋಗುವ ಬರುವ ಏನೆಲ್ಲ ಮಾಡಿದರೂ ಕೂಡ ಏನಿಲ್ಲ ಆ ಭಗವಂತನಿಗೆ ಅರ್ಪಿಸಿ ಹಂತ ಪ್ರಸಾದವನ್ನ ನಾವು ಮಾಡಬೇಕಂತ. ಎಲ್ಲಿವರೆಗೆ ಅವಂಗ ಅರ್ಪಿಸುವುದಿಲ್ಲ ಏನಾಗುವುದಿಲ್ಲ, ಅದು ಮನೆಯನ್ನ ಬಿಟ್ಟು ಹೊರಗೆ ಹೊರಡುವಾಗ ಪರಮಾತ್ಮನನ್ನ ಸ್ಮರಿಸಿ ಹೊರಡಬೇಕು. ಮನೆಯನ್ನ ಬಿಟ್ಟು ಹೊಂಟೇವಲ್ಲ ನಾವು, ಆ ಭಗವಂತನನ್ನ ಸ್ಮರಿಸಿ ಯಾವುದೇ ಒಂದು ಕಾರ್ಯವನ್ನ ಮಾಡಕ್ಕೆ ಬಂದಾಗ ಆ ಪರಮಾತ್ಮನನ್ನ ಸ್ಮರಣೆ ಮಾಡಿ ಹೊರಡಬೇಕಂತ. ಕೂರುವಾಗ, ಏಳುವಾಗ, ನಡೆಯುವಾಗ, ನುಡಿಯುವಾಗ ಯಾವ ಕೆಲಸನ್ನ ಮಾಡಬೇಕಾದ್ರೂ ಕೂಡ ದೈವ ಪ್ರಾರ್ಥನೆಯನ್ನ ಮಾಡಿ. ಒಬ್ಬ ಮನುಷ್ಯ ಮರವನ್ನ ಹತ್ತುವಾಗ ಮರಕ್ಕೆ ನಮಸ್ಕಾರ ಮಾಡ್ತಾನಲ್ಲ. ಶಿವಾನಂದಪ್ಪರ ಯಾಕೆ ಮೂಡ್ ತೆಗ್ದೇರಿ? ರೇದ್ಗಾಂವ್ ಸರ ಮ್ಯೂಟ್ ಯಾಕೆ ತೆಗ್ದಿರಿ? ಹೆಂಗಪ್ಪ ಮ್ಯೂಟ್ ಬಂದ್ ಮಾಡ್ರಿ, ವಿಡಿಯೋನ ಬಂದ್ ಮಾಡ್ರಿ, ಮ್ಯೂಟ್ ಬಂದ್ ಮಾಡ್ರಿ. ಬಂದ್ ಮಾಡ್ರಿ, ವಿಡಿಯೋನ ಬಂದ್ ಮಾಡ್ರಿ. ವಿಡಿಯೋ ಬಂದ್ ಮಾಡ್ರಿ, ಮ್ಯೂಟ್ ಅನ್ನು ಬಂದ್ ಮಾಡ್ರಿ. ಮ್ಯೂಟ್ ಮಾಡ್ರಿ. ಆನಂದರಾಜ್ ಸರ್ ತಾವ್ ಬಂದ್ ಮಾಡ್ರಿಪ್ಪ. ವಿಡಿಯೋ ಬಂದ್ ಮಾಡೀನ್ರಿ, ಮ್ಯೂಟ್ ಬಂದಾಗಲ್ಲ ಐತ್ರಪ್ಪ. ಅದು ತಾವ್ ಮಾಡಿದ್ರ ಆಕೈತ್ರಿಪ್ಪ, ಅದಕ್ಕಲ್ಲಿ ಪ್ರಯತ್ನ ಮಾಡುತ್ತೀನ್ರಿ ಮರ. ವಿಡಿಯೋ ಬಂದ್ ಮಾಡೀನ್ರಿ ಮರ ನಾವ, ಮ್ಯೂಟ್ ಬಂದಾಗಲ್ಲ ಐತಿ. ಬಂದ್ ಮಾಡ್ರಿ, ಅದನ್ನು ಬಂದಾಗಿಲ್ಲ ನೋಡ, ಮ್ಯೂಟ್ ಆಗಿಲ್ಲ ಇನ್ನ. ನಾವು ಮನೆಯನ್ನ ಬಿಟ್ಟು ಹೊರಡುವಾಗ ಏನ್ ಮಾಡಬೇಕು? ಆ ಭಗವಂತನನ್ನ ಸ್ಮರಿಸಿ ದೈವ ಪ್ರಾರ್ಥನೆಯನ್ನ ಮಾಡಿ. ಒಬ್ಬ ಮನುಷ್ಯ ಆ ಮರವನ್ನ ಹತ್ತಬೇಕಾದ್ರ ಏನ್ ಮಾಡ್ತಾನ? ಆ ಮರಕ್ಕೆ ನಮಸ್ಕಾರ ಮಾಡ್ತಾನಲ್ಲ. ಯಾವುದೇ ಒಂದು ಹಣ್ಣು ಹರಿಯಕ್ಕಾಗಲಿ, ಕಾಯಿ ಹರಿಯಕ್ಕಾಗಲಿ ಹತ್ಯಾನಂದಾಗ ಏನ್ ಮಾಡ್ತಾನ? ಆ ಮರಕ್ಕೆ ನಮಸ್ಕಾರ ಮಾಡಿ ಹತ್ತುತ್ತಾನಲ್ಲ. ಗಾಡಿಯನ್ನ ಹತ್ತುವಾಗ ಕೂಡ ಆ ಗಾಡಿಗೆ ನಮಸ್ಕಾರ ಮಾಡಿ. ಮೋಟರವನ್ನ ನಡೆಸುವವನು ಕೂಡ ಮೊದಲು ಅದಕ್ಕೆ ನಾವು ನಮಸ್ಕಾರ ಮಾಡಿ ನಡೀತಾನಲ್ಲ. ಅದರಂತೆ ಕುಸ್ತಿ ಆಡುವವನು ಕೂಡ ಏನ್ ಮಾಡ್ತಾನ? ಒಬ್ಬಕ್ಕೊಬ್ಬರು ಕುಸ್ತಿ ಪೈಲ್ವಾನ್ ಅದರಂದ್ರೂ ಕೂಡ ಅವರಿಗೂ ನಮಸ್ಕಾರ ಮಾಡ್ತಾನ. ರೈತ ಹದ ನೋಡಿ ಬಿತ್ತುವಾಗ, ಗಳೆ ಪ್ರಾರಂಭ ಮಾಡುವಾಗ ಭೂಮಿಗೆ ನಮಸ್ಕಾರವನ್ನ ಮಾಡಿ ಗಳೆ ಪ್ರಾರಂಭ ಮಾಡ್ತಾನಲ್ಲ. ಅರಗುವಾಗಲಿ, ಬಿತ್ತುವಾಗಲಿ, ಎಡೆ ಹೊಡೆಯುವಾಗಲಿ ಏನ್ ಮಾಡ್ತಾನಮ್ಮ? ಭೂಮಿಗೆ ನಮಸ್ಕಾರವನ್ನ ಮಾಡಿ ದೈವ ಪ್ರಾರ್ಥನೆಯಿಂದ ಆರಂಭ ಮಾಡಿ. ನಾವು ನೋಡ್ತೇವಲ್ಲ, ನಾವು ಯಾವ ಕೆಲಸವನ್ನ ಮಾಡಿ ಮುಗಿಸಬೇಕಾದ್ರ ಪ್ರಕೃತಿಯ ಕಾರ್ಯಗಳಾದ ಪಂಚಭೂತಗಳ ಸಹಾಯ ಬೇಕೇ ಬೇಕು ನಮಗೆ. ಎಷ್ಟು ಉಪಕಾರವನ್ನ ಮಾಡ್ಯಾವಲ್ಲ ನಮಗ. ಈ ದೇಹ ಅದರಿಂದಾಗಿದೆ, ಪಂಚಮಹಾಭೂತಗಳಿಂದನಾಗಿದೆ ಈ ದೇಹ. ಒಬ್ಬ ಪದಾರ್ಥವನ್ನ ಮತ್ತೊಬ್ಬನ ಪದಾರ್ಥವನ್ನ ಬಳಸಬೇಕಾತಂದ್ರ ಆ ಪದಾರ್ಥದ ಯಜಮಾನನಿಂದ ಅಪ್ಪಣೆ ಪಡೆದು ಬಳಸಬೇಕಲ್ಲ. ಯಾರಾದರೂ ಸಾಮಾನ ತಗೊಂಡು, ಮಂದಿ ಸಾಮಾನ ತಗೊಂಡು ನಾವ್ ಏನಾರ ಮಾಡ್ತೇವಂದ್ರು ಕೂಡ ಅವ ಖರೀದಿ ಮಾಡ್ಯಾನ, ರೊಕ್ಕ ಖರ್ಚು ಮಾಡಿ ಅವ ತಗೊಂಬಂದಾನ. ಅವಂಗ ಹೇಳಲಾರದ ಆ ಸಾಮಾನವನ್ನ ನಾವು ಬಳಕೆ ಮಾಡಿದೀವಿ ಅಂದ್ರ ಅವಾಗೇನಂತ ನಮ್ಮ ಯಾಕೋ ನನ್ನ ಸಾಮಾನು ಯಾಕೆ ತಗೊಂಡು ಹೋಗಿ ಅಂತನಲ್ಲ. ಅದರಂತೆ ಆ ಪದಾರ್ಥದ ಯಜಮಾನನಿಂದ ಅಪ್ಪಣೆ ಪಡೆದು ನಾವು ಬಳಸ್ಬೇಕಲ್ಲ. ಇದನ್ನೆಲ್ಲ ಯಾರು ಕೊಟ್ಟಾರ? ಪರಮಾತ್ಮ ಕೊಟ್ಟಾನ. ಅದಕ್ಕ ಆ ಪರಮಾತ್ಮ ಕೊಟ್ಟಾನಂದಾಗ ಅವನಿಗೆ ನಮಸ್ಕಾರ ಮಾಡಿ ಬಳಸ್ಬೇಕಂತ ಅವನ್ನೆಲ್ಲ. ಇಲ್ಲದಿದ್ರ ನಾವೆಲ್ಲರೂ ಏನಕ್ಕೇವಿ? ಅಪರಾಧಿಗಳಾಕ್ಕೇವಿ.
ಅವ ಕೊಟ್ಟಿರುವ ತಗೊಂಡು ವಸ್ತುಗಳನ್ನ ವ್ಯವಹಾರ ಮಾಡಿ ಜೀವನವನ್ನ ನಾವು ಮಾಡಿದೀವಿ ಅಂದ್ರ ಅಪರಾಧ್ಯಕ್ಕೆ ಬಂದು ಅದಕ್ಕ ಪಂಚಭೂತಗಳನ್ನ ಬಳಸಬೇಕಾದ್ರ ಯಜಮಾನನಾದ ಪರಮಾತ್ಮನ ಅನುಮತಿಯಿಂದಲೇ ಬಳಸಬೇಕು. ಯಾರ ಅನುಮತಿ ತಗೋಬೇಕು ನಾವು? ಆ ಪರಮಾತ್ಮನ ಅನುಭವವನ್ನ, ಅವನ ಅನುಭೂತಿಯನ್ನ, ಅವನ ಅಪ್ಪಣೆಯನ್ನ ನಾವು ತಗೋಬೇಕು. ಯಾಕ? ಅನುಮತಿಯಿಂದಲೇ ಅವನ್ನ ಬಳಸ್ಬೇಕಂತ. ಏನನ್ನ? ಆ ಪಂಚಮಹಾಭೂತಗಳನ್ನ. ಈಗ ಭೂಮಿಯೊಳಗ ಆ ಭೂಮಿ ಹದ ಮಾಡಿ ಮಳೆಯಾದಾಗ ಬಿತ್ತೇವಲ್ಲ, ಪೀಕ್ ಬರಬೇಕಾದ್ರೂ ಕೂಡ ಅದಕ್ಕೇನ್ ಬೇಕು? ನೀರು ಬೇಕು, ಭೂಮಿ ಬೇಕು, ಶಾಖ ಬೇಕು, ಬೆಳಕು ಬೇಕು, ಇಂದ್ರನ ಕಿರಣ ಬೇಕು, ಸೂರ್ಯನ ಕಿರಣ ಬೇಕು, ಗಾಳಿ ಬೇಕು. ಅದಿದ್ದಾಗಾದ್ರೂ ಕೂಡ ನಮಗ ಆ ಪೀಕ್ ಬಂದಿತ್ತಲ್ಲದೆ ಬರೇ ತಂಪಿದ್ದಾಗಣ ಭೂಮಿನೇ ಇಲ್ಲ ಅಂತಂದ್ರ ಫಲವನ್ನ ತೆಗೆದುಕೊಳ್ಳುವುದು ಹೇಗೆ? ನೀರಿಲ್ಲದೆ ಹೊಲದಲ್ಲಿ ಪೀಕವನ್ನ ಬೆಳೆಯುವುದು ಹೇಗೆ? ಬೆಳೆಯನ್ನ ಬೆಳೆಯುವುದು ಹೇಗೆ? ಬರೇ ಬಿಸಿಲು ಐತೆಪ್ಪ, ಆ ಬಿಸಿಲಿನಿಂದ ನಾನು ಕೂಡ ಏನಾದರೂ ಪೀಕ್ ನಾ ಬೆಳುತ್ತೇನಂದ್ರ ಆ ಬಿಸಿಲಿಂದ ಬೆಳೆಯಕಾಕತಿ. ಬರೇ ಒಂದ ಇತ್ತಂದ್ರ ಆಕತೇನು? ಗಾಳಿಯಿಂದ ಅಷ್ಟೇ ಬೆಳುತ್ತೇನಂದ್ರ ಆಕತೇನು? ಆಗುದಿಲ್ಲ. ಹೇಗೆ ಪಂಚಮಹಾಭೂತಗಳು ಆಕಾಶ, ವಾಯು, ತೇಜ, ಜಲ, ಪೃಥ್ವಿ ಬೇಕಲ್ಲ, ಅವ ಕೊಟ್ಟಾನೆ. ಎಲ್ಲ ಕೊಟ್ಟು ಎಲ್ಲರೂ ಸುಖವಾಗಿದ್ದು ನನ್ನ ನಾಮಸ್ಮರಣೆ ಮಾಡಿಕೊಂಡು ನನ್ನನ್ನ ನೆನೆಸ್ತಾ ನನ್ನನ್ನ ಕೂಡ್ಲಿ ಅಂತ ಕೊಟ್ಟಾರಲ್ಲ ಯಾರು? ಆ ಭಗವಂತ. ಅವನ ಅನುಮತಿ ಇಲ್ಲದೆ ಪಂಚಭೂತಗಳೇ ನಮ್ಮ ಕಾರ್ಯದಲ್ಲಿ ವಿಘ್ನವನ್ನುಂಟು ಮಾಡ್ತಾವಂತ. ನಾವು ಮಾಡುವಾಗ ಆ ಪರಮಾತ್ಮನನ್ನ ಭಜಿಸ್ಲಿಲ್ಲ ಅಂದ್ರ, ಅವನ ಸ್ಮರಣೆಯನ್ನ ಮಾಡಲಿಲ್ಲ ಅಂದ್ರ ಇವೇನದ ಪಂಚಮಹಾಭೂತಗಳು ಇವೇ ನಮಗ ಆತಂಕವನ್ನ ಮಾಡ್ತಾವ. ಅದಕ್ಕ ಪರಮಾತ್ಮನ ಅನುಮತಿ ಅಂದ್ರ ಮಂಗಳಾಚರಣೆ ಅಥವಾ ದೈವ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಬೇಕಾದ್ರೆ ಈಗ ನಾವು ಯಾವುದೇ ಒಂದು ಕಾರ್ಯವನ್ನ ಪ್ರಾರಂಭ ಪ್ರಾರ್ಥನೆ ಮಾಡಬೇಕು. ಗುರುವಿನನ್ನ, ಪರಮಾತ್ಮನನ್ನ, ಎಲ್ಲರನ್ನ ನೆನೆಸಿಕೊಂಡು, ದೇವಾನುದೇವತೆಗಳನ್ನ ನೆನೆಸಿಕೊಂಡು ನಾವು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿದೀವಿ ಅಂದ್ರ ನಮಗ ಮೊದಲ ಗಣೇಶನನ್ನು ಕೂಡ ಪ್ರಾರ್ಥನೆ ಮಾಡ್ತೀವಿ. ಗಣನಾಯಕ ವಿಘ್ನಗಳು ಬಾರದಂತೆ ನೋಡ್ಕೊಂತಾನ. ಅವನ ಪ್ರಾರ್ಥನೆಯನ್ನ ಮಾಡ್ಲಾರ್ದ, ಭಗವಂತನ ಪ್ರಾರ್ಥನೆ ಮಾಡ್ಲಾರ್ದ ನಮಗೇನಕ್ಕವ? ವಿಘ್ನಗಳು ಬಂದು ನಮ್ಮ ಕಾರ್ಯ ಏನಾಗುದಿಲ್ಲ, ಪರಿಪೂರ್ಣವಾಗಿ ಸಮಾಪ್ತಿ ಆಗುದಿಲ್ಲ. ಅದಕ್ಕ ಶಾಸ್ತ್ರದೊಳಗೆ ಏನ್ ಮಾಡಿದ್ರು? ಮಂಗಳಾಚರಣೆ, ವಸ್ತು ನಿರ್ದೇಶ ರೂಪ ಮಂಗಳಾಚರಣೆ. ವಸ್ತು ನಿರ್ದೇಶ, ವಸ್ತು ಅಂದ್ರ ಆ ಪರಮಾತ್ಮ, ಪರಮ ವಸ್ತು. ಅಂತ ವಸ್ತುವಿಗೆ ನಮಸ್ಕಾರ ಮಾಡಿ, ನಮಸ್ಕಾರ ರೂಪ ಮಂಗಳಾಚರಣೆಯನ್ನ ಮಾಡಿ, ಆಶೀರ್ವಾದ ರೂಪ ಮಂಗಳಾಚರಣೆ. ಆಶೀರ್ವಾದ, ಯಾರಾದರೂ ಕೂಡ ಮಕ್ಕಳು ತವರು ಮನೆಯಿಂದ ಗಂಡನ ಮನೆಗೆ ಹೋಗ್ತಿರ್ತಾರ, ನಿನ್ನ ಜೀವನ ಸುಖಮಯವಾಗಿ ಇರ್ಲಂತ ಆಶೀರ್ವಾದ ಮಾಡ್ತಾರಲ್ಲ. ಗುರುಗಳ ಕಡೆ ಹೋಗಿ ಶಿಷ್ಯನು ಕೂಡ, ನನ್ನ ಜೀವನದೊಳಗ ಎಷ್ಟೇ ನಾನು ಕಷ್ಟಗಳನ್ನು ಅನುಭವಿಸಿದೆ, ನನಗ ನಿಜವಾದ ನಿಮ್ಮ ಕೃಪಾ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂದಾಗ ಅವಾಗ ಏನ್ ಮಾಡ್ತಾರೆ ಗುರುಗಳು? ಆಶೀರ್ವಾದ ರೂಪವನ್ನ ಮಾಡಿ, ನೋಡಪ್ಪ ನಿನ್ನ ಜೀವನದೊಳಗ ಇಂಥ ಮಾರ್ಗವನ್ನ ಹಿಡ್ಕೊಂಡು ಹೋಗು, ನೀನು ಭಗವಂತನ ಕೂಡ್ತಿ ಅಂತ ಆಶೀರ್ವಾದ ಮಾಡ್ತಾರಲ್ಲ, ಇದು ಆಶೀರ್ವಾದ ರೂಪ ಮಂಗಲ. ಅವುಗಳಲ್ಲಿ ಒಂದನೇ ವಸ್ತು ನಿರ್ದೇಶ ರೂಪ ಮಂಗಲ ಅಂದ್ರ, ವಸ್ತು ಅಂದ್ರ ವಸತೀತಿ ವಸ್ತು, ಯಾವಾಗಲೂ ಇರುವಂತದ್ದು ಯಾವುದಿದೆಯಲ್ಲ ಅದು ವಸ್ತು, ಅದು ಪರಬ್ರಹ್ಮ ಸ್ವರೂಪ, ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ. ಅದಕ್ಕೆ ನಾವೇನ್ ಮಾಡಬೇಕು? ಸದಾ ಇರುವುದೇ ವಸ್ತು, ಅದೇ ಪರಬ್ರಹ್ಮ, ಅದು ಸಗುಣ ಬ್ರಹ್ಮ, ಅದು ನಿರ್ಗುಣ ಬ್ರಹ್ಮ ಅಂತ ಎರಡು ವಿಧ ಮಾಡ್ಯಾರ. ಸಗುಣ ಬ್ರಹ್ಮ ಅಂದ್ರ ಮೂರ್ತಿ ಆಕಾರದಲ್ಲಿ ಆಗಲಿ, ಭಾವಚಿತ್ರದಲ್ಲಿ ಆಕಾರಿಯಾಗಲಿ, ನೀನ ಕುಂತ ಅದನ್ನ ಧ್ಯಾನಿಸಿ, ಅದನ್ನ ಪ್ರಾರ್ಥಿಸಿ, ನಿನ್ನ ಮಾಡಿದ ಅಪರಾಧಗಳನ್ನ
ಭಗವಂತನ ಸ್ವರೂಪಿಯಾದ ಗುರುಮೂರ್ತಿಯಲ್ಲಿ ಆಗಲಿ ಲಿಂಗ ಮೂರ್ತಿಯಲ್ಲೇ ಆಗಲಿ ಭಾವಚಿತ್ರ ಆಗಲಿ ಇಟ್ಟುಕೊಂಡು ನೀನು ಪ್ರಾರ್ಥನೆ ಮಾಡಿದರೆ ಇದಕ್ಕೇನಂತಾರ ಸಗುಣ ಉಪಾಸನಂತಾರ. ನಿರ್ಗುಣ ನಿರಾಕಾರನಾದ ಆ ನಿರ್ಗುಣ ನಿರಾಕಾರ ವಸ್ತುವಿಗೇನಿಲ್ಲ, ಅವಯವಗಳು ಇಲ್ಲ. ಅಂತ ಆತ್ಮ ಸ್ವರೂಪ ನಿರಾಕಾರ ವಸ್ತುವನ್ನ ನೀ ಕೊಡ್ಬೇಕಾದ್ರೆ ನಿರ್ಗುಣ ಸಗುಣ ಸಾಕಾರದಿಂದಲೇ ನಿರ್ಗುಣ ಆಕಾರಕ್ಕೆ ಹೋಗಕ್ಕಾಗತ್ತಪ್ಪ. ಯಾವ ವಿಘ್ನಗಳು ಬರಲಾರದಂತೆ ನಿನ್ನ ಜೀವನದೊಳಗೆ ನೀ ನೋಡಿಕೊಂಡು ವ್ಯವಹಾರವನ್ನ ಮಾಡುವಂತೇಳಿ. ಅದಕ್ಕ ಬ್ರಹ್ಮ ಅಂದ್ರ ಸಗುಣ ಬ್ರಹ್ಮ ಅಂದ್ರ ಗುಣಗಳ ಉಪಾಧಿಯಿಂದ ಕೂಡಿಕೊಂಡು, ಗುಣಗಳು ಒಂದೊಂದು ಉಪಾಧಿ, ಗುಣಗಳು ಸತ್ವ ರಜ ತಮ ಅಂತ ಮೂರದವಲ್ಲ. ಸತ್ವಗುಣ ಬೇರೆ, ರಜೋಗುಣ ಬೇರೆ, ತಮೋಗುಣ ಬೇರೆ. ಸತ್ವಗುಣ ಇದ್ದಾಗ ಮಾತ್ರ ಪರಮಾತ್ಮನನ್ನ ಕೂಡಲಿಕ್ಕೆ ಆಕತ್ತಲ್ಲದೆ ತಮೋಗುಣ ಮತ್ತು ರಜೋಗುಣ ಇದ್ದರೆ ನಾವೇನಕ್ಕೇವಿ ಆ ಭಗವಂತನನ್ನ ಕೂಡಲಿಕ್ಕೆ ಆಗುವುದಿಲ್ಲ. ಪಾಪಾಚರಣದಲ್ಲಿ ಪಾಪ ಕಾರ್ಯದಲ್ಲಿ ಆ ಪಾಪ ಕಾರ್ಯಗಳನ್ನ ಮಾಡ್ತಾ ಜೀವನವನ್ನ ವ್ಯರ್ಥವಾಗಿ ನಾವೆಲ್ಲರೂ ಕಳ್ಕೊಂತೇವೆ. ಅದಕ್ಕೆ ಮಾಡ್ಬೇಕು, ಆ ಭಗವಂತನನ್ನ ಕಾಣಬೇಕಾದ್ರೆ ನಮಗ ಸತ್ವ ಗುಣ ಬೇಕು. ಈ ಮೂರು ಗುಣಗಳಿಂದ ಕೂಡಿದ್ದೇ ಪ್ರಕೃತಿ ಅಥವಾ ಮಾಯೆ. ಏನಿದೆ ಇದು? ಸತ್ವಗುಣ, ರಜೋಗುಣ, ತಮೋಗುಣ, ಮೂರರಿಂದ ಕೂಡಿಕೊಂಡಿರುವಂಥದ್ದು ಯಾವುದೈತಲ್ಲ ಇದು ಪ್ರಕೃತಿ. ಪ್ರಕೃತಿ ಪ್ರ ಅಂದ್ರ ಸತ್ವಗುಣ, ರಜೋಗುಣ, ತಿ ತಮೋಗುಣ, ಮೂರು ಗುಣಗಳಿಂದ ಕೂಡಿರುವ ಇದು ಮಾಯಂತು ಗುಣ. ಈ ಮಾಯೆಯಿಂದ ಕೂಡಿದ ಸಗುಣ ಬ್ರಹ್ಮ ಏನಾದ? ಸಗುಣ ಬ್ರಹ್ಮನಿಗೆ ಉಪಾಧಿ, ಜೀವನಿಗೆ ಅಜ್ಞಾನ ಉಪಾಧಿ. ಇರುವುದು ಒಂದೇ ಬ್ರಹ್ಮ. ಆ ಬ್ರಹ್ಮ ಉಪಾಧಿಯಿಂದ ಏನಾಗಿದೆ? ಈಶ ಅಂತ ಬೇರೆ, ಪರಬ್ರಹ್ಮ ಅಂತ ಬೇರೆ, ಜೀವ ಬೇರೆ ಅಂತ ಬಂದತಲ್ಲ. ಈ ಬೇರೆ ಬೇರೆ ಉಪಾಧಿಯನ್ನ ತೆಗೆದು ಒಂದೇ ಬ್ರಹ್ಮ ಸ್ವರೂಪ, ಅದು ನಮ್ಮ ನಿಮ್ಮೆಲ್ಲರ ಆತ್ಮ, ಅದುವೇ ನನ್ನ ಸ್ವರೂಪ ಅಂತ ನೀ ನಿಶ್ಚಯ ಮಾಡುವ ಅರ್ಜುನ. ಇಂಥ ಕಾರ್ಯವನ್ನ ಆರಂಭ ಮಾಡುವ ಸಗುಣ ಮತ್ತು ಬ್ರಹ್ಮ ವಸ್ತು ನಿರ್ದೇಶ ರೂಪ ಮಂಗಲಾಚರಣೆ ಅಂತಾರಲ್ಲಿದಕ್ಕ. ನಿರ್ಗುಣ ಬ್ರಹ್ಮ ಅಂದ್ರ ಯಾವ ಉಪಾಧಿ ಇಲ್ಲದ ಬ್ರಹ್ಮ. ಇದಕ್ಕೇನಿಲ್ಲ, ಯಾವ ಉಪಾಧಿ ಇಲ್ಲ. ಉಪಾಧಿ ಆತಂದ್ರ ಸಗುಣ, ಉಪಾಧಿ ಇಲ್ಲ ಅಂದ್ರ ನಿರ್ಗುಣ. ಅದಕ್ಕ ನಿನ್ನ ಸ್ವರೂಪ ನನ್ನ ಸ್ವರೂಪ, ಯಾವ ಉಪಾಧಿ ಅದಕ್ಕಿಲ್ಲ. ಅಂತ ವಸ್ತುವನ್ನ ನೀ ತಿಳಿಬೇಕಾತಂದ್ರ ಮಂಗಳಾಚರಣೆ ಮಾಡಿ ಸಗುಣ ಉಪಾಸನೆಯನ್ನ ಮಾಡಿ ಆನಂತರ ನಿರ್ಗುಣ ಉಪಾಸನೆಯಲ್ಲಿ ನೆಲೆಯಾಗಿ ನಿಂತು ಅದೇ ನಾನು ನಾನೇ ಅದು ಅಂತ ನಿಶ್ಚಯ ನೀನು ಮಾಡು. ಅಂದ್ರ ಯಾವ ಉಪಾಧಿ ಇಲ್ಲದ ಬ್ರಹ್ಮ ಅದು ನಿರುಪಾಧಿಕ ಬ್ರಹ್ಮವೇ ನಾನೆಂದು ಸ್ಮರಿಸಿ. ನಾನೇ ಸ್ವರೂಪ, ನನ್ನ ಸ್ವರೂಪ ಅದು ನಿರ್ಗುಣ ನಿರಾಕಾರನಾಗಿರುವ ಬ್ರಹ್ಮ ತತ್ವ, ಅದು ನನ್ನ ಸ್ವರೂಪ, ಅದೇ ನಾನು ಅಂತ ನೀನೇನ್ ಮಾಡು? ಸ್ಮರಣೆ ಮಾಡಿ ಸ್ಮರಿಸಿ ಕಾರ್ಯವನ್ನ ಮಾಡುವುದಕ್ಕೆ ನಿರ್ಗುಣ ಬ್ರಹ್ಮ ವಸ್ತು ನಿರ್ದೇಶ ರೂಪ ಮಂಗಲಾಚರಣೆ ಅಂತಾರಪ್ಪ. ಅದನ್ನ ಬಿಟ್ಟು ಬೇರೆ ಉಪಾಧಿಗಳನ್ನಿಟ್ಟುಕೊಂಡು ನೀನು ಆಚರಣೆ ಮಾಡಿದ್ದಾದರೆ ಅದಕ್ಕೆ ಬೇರೆ ಅಂತಾರ. ಅದಕ್ಕ ನಮಸ್ಕಾರ ರೂಪ ಮಂಗಳಾಚರಣೆ ಮಾಡಿ ಸದ್ಗುರುನಾಥನಿಗೆ, ಪರಮಾತ್ಮನಿಗೆ, ಈಶ್ವರನಿಗೆ ನಮಸ್ಕಾರವನ್ನ ಮಾಡಿ. ಅದಕ್ಕ ನಮಸ್ಕಾರ ರೂಪ ಮಂಗಲಾಚರಣೆ ಅಂತಾರಲ್ಲ. ಆಶೀರ್ವಾದ ರೂಪ ಮಂಗಳಾಚರಣೆ ತನಗೋ ತನ್ನ ಅನುಯಾಯಿಗಳಿಗೂ ಬೇಕಾದ ಪದಾರ್ಥವನ್ನ ಪರಮಾತ್ಮನಿಂದ ಪ್ರಾರ್ಥಿಸಿಕೊಳ್ಳುವುದಕ್ಕೆ ಇದಕ್ಕೆ ನಂತರ ಆಶೀರ್ವಾದ ರೂಪ ಮಂಗಲ ಅಂತಾರಪ್ಪ. ಬೇಕಾದದ್ದು ಅದನ್ನ ಯಾವ ರೀತಿಯಾಗಿ ನಾವು ಪಡ್ಕೋಬೇಕು ಅನ್ನೋದೇನೈತಲ್ಲಿದು ಇದಕ್ಕ ಆಶೀರ್ವಾದ ರೂಪ ಮಂಗಲ ಅಂತಾರ. ಆಶೀರ್ಯ ಮಸ್ಪ್ರಿಯ ವಸ್ತು ನಿರ್ದೇಶ ರೂಪ ಮಂಗಳಾಚರಣೆ. ಇದಕ್ಕ ಮಂಗಳಾಚರಣೆ ಮೂರು ಪ್ರಯೋಜನಗಳನ್ನು ಹೇಳಿದ್ರಲ್ಲ. ಒಂದು ವಸ್ತು ನಿರ್ದೇಶ ರೂಪ, ಒಂದು ನಮಸ್ಕಾರ ರೂಪ, ಒಂದು ಮಂಗಳಾಚರಣ ರೂಪ. ಮೂರು ಹೇಳಿದ್ರಲ್ಲ.
ಅದನ್ನ ಆರಂಭಿಸಿದ ಕರ್ಮ ನಿರ್ವಿಘ್ನವಾಗಿ ಸಮಾಪ್ತಿಯಾಗದಂತೆ. ಏನನ್ನ ಮಾಡಿದಾಗ? ಆ ಮಂಗಳಾಚರಣೆಯನ್ನ ಮಾಡಿದಾಗ. ನಾವು ಆರಂಭಿಸಿದ ಕರ್ಮಗಳು ಕೆಲವು ಮಧ್ಯದಲ್ಲಿ ನಿಂತು ಹೋಕ್ಕವಲ್ಲ. ಯಾಕ? ವಿಘ್ನಗಳು ಬಂದಾಗ ನಾ ಮಂಗಳಾಚರಣೆ ಮಾಡಲಾರದಕ್ಕ ನಮ್ಮ ಕಾರ್ಯಗಳೇನಕ್ಕವ? ವಿಘ್ನಗಳು ಬಂದು ಅಲ್ಲೇ ನಿಲ್ತವಲ್ಲ. ಅದಕ್ಕೆ ನಾವು ಅಂತ ಮಂಗಳಾಚರಣೆಯನ್ನ ಮಾಡಬೇಕು. ದುಃಖದಿಂದ ಮುಗಿತಾವ ಮಂಗಳಾಚರಣೆ ಪೂರ್ವಕ ಆರಂಭ ಮಾಡಿದ ಕರ್ಮಗಳು ನಿರ್ವಿಘ್ನವಾಗಿ ಮುಗಿತಾವ. ಅದಕ್ಕ ಭಗವಂತನನ್ನ ಕುರಿತು ವಸ್ತು ರೂಪ ಮತ್ತು ನಮಸ್ಕಾರ ರೂಪ ಈ ಮಂಗಳಾಚರಣೆ ಮಾಡಲೇಬೇಕು. ಶಿಷ್ಯ ಪ್ರಶಿಷ್ಯ ಪೋಷಣೆ ಅಂದ್ರ ನಾವು ಯಾವ ಪರಂಪರೆಯಲ್ಲಿ ಸೇರಿದಿವೆಯಲ್ಲ ಆ ಪರಂಪರೆ ನಮ್ಮಿಂದ ಅಭಿವೃದ್ಧಿ ಆಗದಿದ್ದರೂ ಅಧೋಗತಿಗೆ ಹೋಗಕೂಡದು. ಕೆಳಗಿನ ಮಟ್ಟದಲ್ಲಿ ಹೋಗಿ ನಮ್ಮ ಗುರುಗಳು ಹೇಳಿದ ಹಂತದ್ದನ್ನ ಬಿಟ್ಟು ಏನ್ ಮಾಡ್ಬೇಕು? ಅಪಮಾನಗಳು ಬರ್ತಾವಲ್ಲ, ಅಪಮಾನಗಳು ಬರಲಾರದಂತೆ, ಮಾನಗಳು ಬರಲಾರದಂತೆ ಅದನ್ನ ಚೆನ್ನಾಗಿ ನೋಡಿಕೊಂಡು ಜೀವನವನ್ನ ಮಾಡಬೇಕಂತ. ಅದಕ್ಕ ಪರಂಪರೆ ಪೋಷಣೆಗಾಗಿ ನಾವು ನಿತ್ಯವೂ ಮಂಗಳಾಚರಣೆಯನ್ನ ಮಾಡಬೇಕು. ಯಾಕಂದ್ರ ಮಳೆಯಿಂದ ಬಿದ್ದ ನೀರು ನದಿಗೆ ಸಂಬಂಧಪಟ್ಟು ತನ್ನ ಗಮ್ಯ ಸ್ಥಾನವಾದ ಸಮುದ್ರವನ್ನ ಸೇರಬೇಕಂತೆ ಹಂಗ ಓಡುತ್ತದಲ್ಲದು. ನೋಡಪ್ಪ, ಇದು ನಮ್ಮ ಗುರುಗಳು ಹಾಕಿ ಕೊಟ್ಟಾರೆ. ಇದು ಗುರು ಪರಂಪರೆ. ಇದನ್ನ ನಾನು ನನ್ನ ಜೀವನ ಪರ್ಯಂತರವಾಗಿ ಮರೆಯಲಾರದೆ ಇದನ್ನ ತಿಳಿದು ಮಂಗಳಾಚರಣೆಯನ್ನ ಮಾಡಿ ಆ ಭಗವಂತನಿಗೆ ಸಮರ್ಪಿಸಿ ಇದನ್ನ ವ್ಯವಸ್ಥೆ ನಾವು ಮಾಡಬೇಕಂತ. ಅದಕ್ಕ ಗಮ್ಯ ಸ್ಥಾನ ಸೇರಿ ಕೊಳೆತು ಹೋಗಬಹುದು. ನದಿಗೆ ಸಂಬಂಧ ಪಡದೆ, ನದಿಯನ್ನ ಕೂಡಲಾರದೆ ಆ ನೀರು ಯಾವ ತಗ್ಗು ಗುಂಡಿಯಲ್ಲಿ ನಿಂತು ಹೊಲಸು ನಾರಿ ಏನಕತಿ ಕೆಟ್ಟು ಹೋಗಬಹುದು. ಅದರಂತೆ ನಮ್ಮ ಜೀವನ ಆಗಬಾರದು. ಏನಂತಾರ? ಪರಬ್ರಹ್ಮವನ್ನ ಸೇರಬೇಕಾದ್ರ ಗುರು ಪರಂಪರೆ ಎಂಬ ನದಿಗೆ ಸಂಬಂಧ ಪಡಲೇಬೇಕು. ಇದು ಗುರು ಪರಂಪರೆ. ನದಿ ಹೆಂಗ ಹರಿತಾ ಇರ್ತದಲ್ಲ, ಹರಿತಾ ಇರಬೇಕು. ನಮ್ಮ ಜ್ಞಾನವೂ ಕೂಡ ಹಿಂಗ ಹರಿತಾ ಇರಬೇಕಂತ ಸದಾ. ಇಲ್ಲ ನನ್ನಷ್ಟಕ್ಕೆ ನಾನು ತಿಳ್ಕೊಂಡು ಒಂದು ಕಡೆ ಕುಂತಾರೆ ನೀರು ಹರಿಯುವ ನೀರು ಶುದ್ಧಿ ಇಲ್ಲದೆ ನಿಂತ ನೀರು ಕೆಡತಲ್ಲ. ಹರಿಯುವ ನೀರು ಎಂದೆಂದು ಕೆಡುವುದಿಲ್ಲ. ಈಗ ನೀರು ಒಂದ ತಾತಲ್ಲಿ ನಿಂತು ನೀರು ಕೆಡತದಂತ. ಅದೇ ನೀರು ಹರಿತಾ ಇತ್ತಂದ್ರ ಹರಿಯುವ ನೀರು ಎಂದೆಂದು ಕೆಡುವುದಿಲ್ಲ. ಅದರಂತೆ ನದಿಗೆ ಸಂಬಂಧ ಪಡಲೇಬೇಕಾದ, ಇಲ್ಲದಿದ್ದರೆ ಗಮ್ಯ ಸ್ಥಾನ ಸೇರದೆ ಜನನ ಮರಣವೆಂಬ ಚಕ್ರದಲ್ಲಿ ಬಿದ್ದು ಕೊಳೆಬೇಕಾಗ್ತದೆ. ಹುಟ್ಟು ಮತ್ತು ಸಾವಿನಲ್ಲಿ ಜೀವನ ಪರ್ಯಂತರವಾಗಿ ಅಲ್ಲೇ ಕೊಳೆತು ನಾರ್ಬೇಕಾಗ್ತದೆ. ಅದಕ್ಕ ಗುರು ಪರಂಪರೆಗೆ ಸೇರಿದರೆ ಸಾಲದು. ಆ ಪರಂಪರೆ ತನ್ನಿಂದ ಅಧೋಗತಿಗೆ ಹೋಗದಂತೆ ಏನ್ ಮಾಡ್ಬೇಕಮ್ಮ? ದಿನಾಲು ಕೂಡ ಮಂಗಳಾಚರಣೆಯನ್ನು ಮಾಡಬೇಕು. ಎರಡನೇ ಪ್ರಯೋಜನ, ಜಿಜ್ಞಾಸುಗಳು ಮಹಾವಾಕ್ಯದ ಅರ್ಥವನ್ನ ಶ್ರವಣ ಮಾಡಬೇಕಾದ್ರ ಚಿತ್ತದ ಏಕಾಗ್ರತೆ ಗತಿ ಅಗತ್ಯ. ನಮ್ಮ ಆತ್ಮ ಸ್ವರೂಪವನ್ನ ನಾವು ತಿಳ್ಕೊಬೇಕಂತಂದ್ರೆ ಮಹಾವಾಕ್ಯದ ಶ್ರವಣವನ್ನ ಮಾಡಬೇಕಾದ್ರ ನಮ್ಮ ಚಿತ್ತ ಏಕಾಗ್ರತೆ ಆಗಬೇಕಂತ. ಎಷ್ಟೇ ನಾವು ಕೇಳೇವಿ ಶಾಸ್ತ್ರ, ನಾನು ಭಗವದ್ಗೀತಾ ಕೇಳೇನಿ, ಪಂಚೀಕರಣ ಕೇಳೇನಿ, ಚಂದ್ರೋದಯ ಕೇಳೇನಿ, ವಿಚಾರ ಸಾಗರ ಕೇಳೇನಿ, ಉಪನಿಷತ್ತುಗಳು ಕೇಳೇನಿ, ಬ್ರಹ್ಮಸೂತ್ರ ಕೇಳೇನಿ, ಕೈವಲ್ಯ ಪದ್ಧತಿನ ಕೇಳೇನಿ ಅಂತ ಹೇಳಿ ಮನಸ್ಸು ಏಕಾಗ್ರತೆ ಇರಲಾರದೆ ಎಲ್ಲವೂ ಕೂಡ ನಿಷ್ಫಲ. ಎಲ್ಲಿ ಸುತ್ತಿದರೂ ಕೂಡ ಅದು ಅಂತ ಜ್ಞಾನವನ್ನ, ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಯಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಮ್ಮ ಮನಸ್ಸೇನ್ ಬೇಕು? ಏಕಾಗ್ರತೆ. ಪರಮಾತ್ಮನಲ್ಲಿ ಅವು ಹೇಳ್ಯಾರ ಗುರುಗಳು. ಹೇಳ್ಯಾರಂದಾರ ಏಕಾಗ್ರದ ಚಿತ್ತದಿಂದ ಅದನ್ನ ತಿಳಿದುಕೊಂಡು
ನಿಶ್ಚಯ ಮಾಡಿಕೊಂಡಾಗ ಮಾತ್ರ ಅಂತ ಆನಂದದ ಅನುಭೂತಿಯನ್ನ ನಾವದನ್ನ ಕೂಡಲಿಕ್ಕೆ ಆಗ್ತದಂತೆ. ಚಿತ್ತದ ಏಕಾಗ್ರತೆ ಇಲ್ಲದೆ ಚಂಚಲ ಚಿತ್ತ ಉಳ್ಳವನು ಶ್ರವಣ ಮಾಡಿದ ವಿಷಯ ಹೊಳೆಯದೆ ಹೊಕ್ಕದು. ಏನು ಕೇಳಿಯೋ ನನಗೇನು ಹೇಳಿದ್ದು ತಿಳಿಲಿಲ್ಲ. ಯಾಕೆ? ಮನಸ್ಸಲ್ಲಿ ನಿಂತಿಲ್ಲ, ಪರ ವ್ಯವಹಾರದಲ್ಲಿ, ವಿಷಯಗಳಲ್ಲಿ ತನ್ನ ಮನಸ್ಸನ್ನ ಹೊರಗೆಡವೆ ಆತ್ಮತತ್ವದ ಮಾತುಗಳನ್ನ ಹೇಳುವಾಗ ಎದರಲ್ಲಿ ತೊಡಗಿದಾಗ ಅದೇನಾಗೋದಿಲ್ಲ, ನಮಗ ತಿಳಿಯಲಿಕ್ಕೆ ಆಗುವುದಿಲ್ಲ. ಅದಕ್ಕ ಶ್ರವಣ ಮಾಡಿದ ವಿಷಯ ಹೊಳೆಯದೆ ಹೊಕ್ಕತಲ್ಲ. ಚಿತ್ತ ಏಕಾಗ್ರತೆ ಆಗ್ಬೇಕಾಗಿತ್ತಂದ್ರ, ನಮ್ಮ ಚಿತ್ತವು ಏಕಾಗ್ರತೆ ಆಗ್ಬೇಕಾಗಿತ್ತಂದ್ರ ನಾವೇನ್ ಮಾಡ್ಬೇಕು? ಮಂಗಳಾಚರಣೆ ಅವಶ್ಯವಾಗಿ ನಾವೆಲ್ಲರೂ ಮಾಡಬೇಕು. ಶ್ರವಣ ಮಾಡುವ ಜಿಜ್ಞಾಸುಗಳೆಲ್ಲರೂ ಕೂಡ ಮಂಗಳಾಚರಣೆ ಮೂಲಕವಾಗಿ ಶ್ರವಣವನ್ನ ಆರಂಭಿಸಬೇಕಂತ. ಗುರುಗಳ ಮುಖಾಂತರವಾಗಲಿ, ಶಾಸ್ತ್ರಗಳ ಮುಖಾಂತರವಾಗಲಿ, ಶ್ರೀಕೃಷ್ಣ ಪರಮಾತ್ಮನ ಮುಖಾಂತರ ಆಗಲಿ ನಾವೇನ್ ಮಾಡ್ಬೇಕು? ಮೊದಲ ಮಂಗಳಾಚರಣೆಯನ್ನ ಮಾಡಿ ನಮ್ಮ ಮನಸ್ಸನ್ನ ಶುದ್ಧವಾಗಿಟ್ಟುಕೊಂಡು ಮನಸ್ಸು ಅತ್ತಿತ್ತು ಹೋಗದಂತೆ ಹೇಳುವ ಮಾತಿನಲ್ಲಿ ಆ ವಸ್ತು ಯಾವ ಆಕಾರ ಆಗಿ ನಮ್ಮ ಚಿತ್ತ ವೃತ್ತಿಯಲ್ಲಿ ನಿಂತು ಕೆಲಸ ಮಾಡ್ತಾ ಇತ್ತಂದ್ರ ಇದಕ್ಕೇನಬೇಕು? ಮಂಗಳಾಚರಣೆ ಅಂತ ತಿಳ್ಕೋಬೇಕು. ಭಗವದ್ಗೀತೆಯೊಳಗ ಮಂಗಳಾಚರಣೆ ಸ್ವರೂಪ ಏನು? ಆ ಮಂಗಳ ಸ್ವರೂಪ ಅಂದ್ರ ಏನು? ಅದಕ್ಕೆ ಯಾಕಂತಾರ? ಅದರ ಸ್ವರೂಪರ ಏನು? ಅದಕ್ಕ 1, 2, 3ನೇ ಅಧ್ಯಾಯದೊಳಗ ವಿಷಯಗಳನ್ನ ಸಂಕ್ಷೇಪವಾಗಿ ತಿಳಿದುಕೊಂಡು 4ನೇ ಅಧ್ಯಾಯದೊಳಗ ನಾವು ಪ್ರವೇಶ ಮಾಡ್ತೀವಲ್ಲ. ಭಗವದ್ಗೀತೆ ಆರಂಭ ಮಂಗಳಾಚರಣೆಯಿಂದ ಆಗಿರುವುದೇ. ಭಗವದ್ಗೀತಾ ಪರಮಾತ್ಮ ಮಾಡಬೇಕಾದ್ರೂ ಕೂಡ ಅದರ ಮಂಗಳಾಚರಣೆಯಿಂದ ಮಾಡ್ಯಾನೆ. ಹೇಗೆ? ಅದು ಹೇಗೆ? ಮಂಗಳಾಚರಣೆ ಅಂದ್ರ ದೈವ ಪ್ರಾರ್ಥನೆ ಎಲ್ಲ. ಮಂಗಳಾಚರಣೆ ಏನಿದೆ? ದೈವ ಪ್ರಾರ್ಥನೆ. ಇಂಥ ದೈವ ಪ್ರಾರ್ಥನೆ ಭಗವದ್ಗೀತೆ ಆರಂಭದಲ್ಲಿ ದೈವ ಪ್ರಾರ್ಥನೆ ಕಂಡು ಬರುವುದಿಲ್ಲ ಅಂತ ಕೆಲವರು ವಿಚಾರ ಮಾಡ್ತಾರಂತ. ನೀವು ಹೇಳ್ತೀರಿ, ಖರೆ ಆ ಭಗವದ್ಗೀತೆ ಎಲ್ಲಿ ಕಂಡು ಬರ್ತಾ ಇಲ್ಲಲ್ಲ? ಮಂಗಳಾಚರಣೆ ಇಲ್ಲದ ಗ್ರಂಥವನ್ನ ಆರಂಭ ಮಾಡೋದು ಏನಿದೆ? ಇದು ನಾಸ್ತಿಕರ ಲಕ್ಷಣ ಐತಲ್ಲ. ಮಂಗಳಾಚರಣೆ ಆಗಿಲ್ಲಲ್ಲ ಅಂತ ಹೇಳಿ ತಿಳ್ಕೊಂಡು ಏನಿದೆ? ಭಗವದ್ಗೀತೆ ಆರಂಭ ಧರ್ಮ ಎಂಬ ಶಬ್ದದಿಂದ, ಧರ್ಮ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳಕ್ಕವಲ್ಲ. ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಆ ಧರ್ಮ ಶಬ್ದಕ್ಕೆ ಏನದವ? ಅನೇಕ ಅರ್ಥಗಳದವಲ್ಲ. ಈ ಧರ್ಮ ಶಬ್ದ ಏನಿದೆ? ಶುದ್ಧಾತ್ವಿನಿಂದ ಹುಟ್ಟಿದ ಧರ್ಮ. ಅಧರ್ಮ ಅಂದ್ರೆ ಏನು? ಧರಿಸುವುದು. ಏನನ್ನ ಧರಿಸುವುದು? ಅರ್ಥವುಳ್ಳದ್ದಾಗಿದ್ದಲ್ಲ ಅಂತ ಧರ್ಮವನ್ನ ಧರಿಸುವುದು. ಕಾರಣಾತ್ ಧರ್ಮ ಮಿಥ್ಯಾಪುಹು. ಧಾರಣಾತ್ ಧರಿಸುವ ಧರ್ಮ, ಇದು ಧರ್ಮ. ಧರ್ಮ ವಿಶ್ವಸ್ಯ ಜಗತ ಪ್ರತಿಷ್ಠಃ. ಧರ್ಮ ವಿಶ್ವಸ್ಯ ಜಗತಃ ಪ್ರತಿಷ್ಠಃ. ಈ ಧರ್ಮ ಈ ಜಗತ್ತಿನೊಳಗೆ ಎಲ್ಲ ಕಡೆ ಪರಿಪೂರ್ಣವಾಗಿ ತುಂಬಿದೆಯಲ್ಲ. ಪ್ರಮಾಣದಂತೆ ಧರ್ಮ ಅಂದ್ರ ಧರಿಸುವುದು. ಈ ನಾಮ ರೂಪಾತ್ಮಕವಾದ ಜಗತ್ತನ್ನ ಧರಿಸಿರುವವನೇ ಧರ್ಮ. ನಾಮ ರೂಪ ಅಸ್ತಿ ಭಾತಿ ಪ್ರಿಯ. ನಾಮ ರೂಪ ಅಸ್ತಿ ಭಾತಿ ಪ್ರಿಯ ಈ ಭಗವಂತನ ಅಂಶ. ನಾಮ ರೂಪ ಮಾಯದ ಅಂಶ. ಅದಕ್ಕೆ ಎಲ್ಲವನ್ನ ಧರಿಸಿದೆಯಲ್ಲ, ಇದು ಧರ್ಮ. ಪುಷ್ಪದ ಮಾಲೆಯನ್ನ ದಾರವು ಧರಿಸುವಂತೆ ಆ ದಾರಿನಲ್ಲಿ ನಾನಾ ತರದ ಬಣ್ಣದ ಸುವಾಸನೆಯಿಂದ ಕೂಡಿರುವ ಹೂಗಳನ್ನ ದಾರದಲ್ಲಿ ಪೋಣಿಸೇವಲ್ಲ. ಆ ದಾರ ಇರಲಾರದೆ ಹೂಗಳು ಒಂದೇ ಕಡೆ ಇರಲಿಕ್ಕೆ ಆಗ್ತೈತಿ. ಅದರಂತೆ ಹಂಗಿದೆ ಅದು ಧರ್ಮ. ಆ ದಾರದಂತೆ ಹೂವುಗಳನ್ನ ಪೋಣಿಸೇವಲ್ಲ,
ಅದರಂತೆ ಈ ಜಗತ್ತೆಲ್ಲವೂ ಕೂಡ ಸೂತ್ರಾತ್ಮನೇ ದರ್ಶನ. ಸೂತ್ರಾತ್ಮ ಯಾರು? ಅವ ಪರಮಾತ್ಮ. ಅದೇ ನಮ್ಮ ಸ್ವರೂಪ, ಅವರೇ ನಾವು ಸ್ವರೂಪ, ಅವನ ಸ್ವರೂಪವೇ ನಾವು, ನಮ್ಮ ಸ್ವರೂಪವೇ ಅವ. ಅಧಿಷ್ಠಾನವಾದ ಹಗ್ಗ ಕಲ್ಪಿತವಾದ ಸರ್ಪವನ್ನ ಧರಿಸುವಂತೆ. ಕಲ್ಪಿತ ಹಗ್ಗದಲ್ಲಿ ಹಾವೈತೇನು? ಇಲ್ಲವೇ ಇಲ್ಲ. ಹಗ್ಗದ ತುಂಡಿನಲ್ಲಿ ಹಾವಿನಂತೆ ಭ್ರಾಂತಿ ಆತಲ್ಲ ನಸುಗತ್ತಲೆಯಲ್ಲಿ, ಅಲ್ಲಿ ಐತನೋ? ಆ ಹಗ್ಗದಲ್ಲಿ ಹಾವು ಏನು ಭ್ರಾಂತಿ ಅಂತ ಕಂಡೈತಲ್ಲ, ಆ ಹಾವು ಕಡಿದು ಯಾರಿಗಾದರೂ ವಿಷ ಏರಿಸುತ್ತಾರೇನು? ವಿಚಾರ ಮಾಡ್ತಾ ಹಗ್ಗದ ತುಂಡು ಭ್ರಾಂತಿ ಇಂದ ನೋಡಿದಾಗ ಆ ಹಗ್ಗ ನಮಗೇನಾಗಿಲ್ಲ, ಸರ್ಪದಂತೆ ಮೊದಲು ಕಂಡೈತಲ್ಲ. ಹಗ್ಗ ನಿಜವಾಗಿ ನೋಡಿದಾಗ ಹಗ್ಗದ ಜ್ಞಾನಂತರ ಬೆಳಕನ್ನ ತೆಗೆದುಕೊಂಡು ಹೋಗಿ ನೋಡಿದಾಗ ಹಗ್ಗದ ತುಂಡು ಹಾವು ಎಲ್ಲಿ ಹೋತು? ಅದು ಭ್ರಾಂತಿಯಿಂದ ಕಂಡಿದೆಯಲ್ಲದೆ ಅದೇ ಭ್ರಾಂತಿಯಿಂದ ಕಂಡಂತಹ ಯಾರಾದರೂ ಕಡಿದು ಸತ್ತಾರೇನು? ಎಲ್ಲೇ ಹಗ್ಗದಲ್ಲಿ ತೋರುವ ಸರ್ಪ ಅಲ್ಲಿಲ್ಲವೇ ಇಲ್ಲದು. ಇಲ್ಲದೆ ಇದ್ದರೂ ಕೂಡ ಭ್ರಾಂತಿ ಕಾಲದಲ್ಲಿ ಇದ್ದಂತೆ ತೋರಿ, ಹಾವಿನಂತೆ ತೋರಿ ನಮ್ಮನ್ನ ಅಂಜಿಸೈತಲ್ಲ. ಅದರಂತೆ ಹಗ್ಗ ಕಲ್ಪಿತವಾದ ಸರ್ಪವನ್ನ ಧರಿಸುವಂತೆ ಸರ್ವಾಧಿಷ್ಠವಾದ ಪರಮಾತ್ಮ ಅಧಿಷ್ಠಾನನಾಗಿರುವ ಕಲ್ಪಿತ ನಾಮ ರೂಪ ಪ್ರಪಂಚವನ್ನ ದರ್ಶನ ಅಂತ ನಾವು ತಿಳ್ಕೋಬೇಕು. ಎಲ್ಲವೂ ಕೂಡ ಬ್ರಹ್ಮ ಸ್ವರೂಪ, ನಾಮ ರೂಪಾತ್ಮಕವಾದ ಈ ಜಗತ್ತೇನಿದೆಯಲ್ಲ ಎಲ್ಲವೂ ಕೂಡ ಬ್ರಹ್ಮ ಸ್ವರೂಪ. ಅದಕ್ಕ ಹಾಗಂದ ಮೇಲೆ ಧರ್ಮ ಎಂಬ ಪದಕ್ಕ ಪರಮಾತ್ಮ ಎಂದ ಲಕ್ಷಾರ್ಥ. ಈ ದೃಷ್ಟಿಯಿಂದ ಭಗವದ್ಗೀತೆ ಧರ್ಮ ಈ ಪದದಿಂದ ಆರಂಭವಾಗಿರುವುದರಿಂದ ಅದಕ್ಕೆ ನಾನು ತಿಳ್ಕೋಬೇಕು, ಮಂಗಳಾಚರಣೆಯಿಂದ ಆರಂಭವಾಗಿದೆ ಅಂತ ನಾವು ತಿಳ್ಕೋಬೇಕು. ಕೆಲವರು ಭಗವದ್ಗೀತೆ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಆರಂಭ ಆಗತ್ತಂತಾರಲ್ಲ, ಅಭಿಪ್ರಾಯ ಪಡ್ತಾರ. ಹಾಗಂದರೂ ಕೂಡ 2ನೇ ಅಧ್ಯಾಯದ 11ನೇ ಶ್ಲೋಕ ಶ್ರೀ ಭಗವಾನ್ ವಾಚ ಅಂತ ಪ್ರಾರಂಭ ಆಗತ್ತಲ್ಲ, ಅದು ಕೂಡ ಶ್ರೀ ಪರಮಾತ್ಮನ ನಾಮದಿಂದಲೇ ಆರಂಭವಾಗತ್ತಂತ ನಾವು ತಿಳ್ಕೋಬೇಕು. ಈ ದೃಷ್ಟಿಯಿಂದ ನೋಡಿದರೆ ಭಗವದ್ಗೀತೆ ಆರಂಭ ಮಂಗಳಾಚರಣೆಯಿಂದಾಗತ್ತಂತ ನಾವು ತಿಳ್ಕೊಂಡು, ಭಗವದ್ಗೀತೆಯ ಅಂತ್ಯದಲ್ಲಿ ನೋಡಿದರೂ ಕೂಡ ಅದು ಮಂಗಳಾಚರಣೆಯಿಂದ ಕೂಡಿದೆ ಅಂತ ನಾವು ತಿಳ್ಕೊಂಡು, ಮಂಗಳಾಚರಣೆಯನ್ನ ವಸ್ತು ನಿರ್ದೇಶ ರೂಪ ಮಂಗಲ, ಆಶೀರ್ವಾದ ರೂಪ ಮಂಗಲ, ನಮಸ್ಕಾರ ರೂಪ ಮಂಗಲವನ್ನ ನಾವು ಮಾಡಿ ನಮ್ಮ ಆತ್ಮ ಸ್ವರೂಪವನ್ನ ಚೆನ್ನಾಗಿ ತಿಳಿದುಕೊಂಡು ಅದರಲ್ಲೇ ನೆಲೆಯಾಗಿ ನಿಂತು ಈ ಭವಸಾಗರವನ್ನ ನಾವು ದಾಟುವಂತ ಹಂತ ಬುದ್ಧಿಯನ್ನ, ಹೇ ಅರ್ಜುನ, ನಿನ್ನ ಕನಸು ಮನಸ್ಸಿನಲ್ಲಿಯೂ ಕೂಡ ಇದನ್ನ ಮರಿಬೇಡ ಅಂತೇಳಿ ಪರಮಾತ್ಮ ಹೇಳೇನಲ್ಲ. ಅದರಂತೆ ನಾವು ನೀವು ಕೂಡ ಆ ಸದ್ಗುರುಗಳು ಹೇಳಿದ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಂತ ವಚನಾಮೃತಗಳನ್ನ ಆಲಿಸಿ ನಮ್ಮ ಜೀವನದೊಳಗ ಅಳವಡಿಸಿಕೊಂಡು ಅದರಂತೆ ಜೀವನವನ್ನ ಮಾಡೋನೆಂಬಲ್ಲಿಗೆ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾಂದಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶಿವಸ್ವರೂಪಿಗಳೇ. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು.